अस्मत् परमगुरुभ्यो नमः। अस्मत् सर्वगुरुभ्यो नमः। श्रीमते रामानुजाय नमः। श्रीमान् वेंकटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। गुरुभ्यस्तद्गुरुभ्यश्च नमो वाकमरीमहे वृणीमहे च तत्रात्यो दम्पती जगदाम्पति विशेषभूति मया स्वीयैः सर्वपरिच्छदैः विधातुं प्रीतमात्मानं श्रीमान् प्रकमते स्वयं। शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। यस्य द्विरदवक्त्राद्याः परिषद्याः परश्यतं विघ्नान् निघ्नन्ति सततं विश्वक्सेनं तवाश्रये। ज्ञानानन्दमयं देवं निर्मलं स्फटिकाकृतिम् आधारं सर्वविद्यानां हयग्रीवमुपास्महे। व्यासं वसिष्ठनप्तारं शक्ते पौत्रमकल्मषं पराशरात्मजं वन्दे शुकतातं तपोनिधिं। व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः। जयति पराशरसूनुः सत्यवती हृदयनन्दनो व्यासः। यस्यास्य कमलगलितं वाङ्मयममृतं जगद्विपदे। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णं कमलपत्राक्षं पुण्यश्रवणकीर्तनं वासुदेवं जगद्योनिं नमामि नारायणं हरिं। कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने। नमोऽस्तु ते व्यासविशालबुद्धे पुल्लारविन्दायतपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः। युधिष्ठिरो धर्ममयो महद्रुमः स्कन्धोऽर्जुनो भीमसेनोऽस्य शाखाः। माद्रीसुतो पुष्पफले समृद्धे मूलं कृष्णं ब्रह्म च ब्राह्मणाश्च। भीष्मद्रोणतटा जयद्रथजला गान्धार नीलोत्पल शल्यग्राहवती कृपेण वहिनी कर्णेन वेलाकुला। अश्वत्थामकर्णघोरमकरा दुर्योधनावर्तिनी सोत्तीर्णाः खलु पाण्डवैरणनदी कैवर्तके केशवे। धर्मे चार्थे जगामे च मोक्षे च भरतर्षभ यदि हस्ति तदन्यत्र यन्ने हस्ति न तत्क्वचित्। महत्त्वे च गुरुत्वे च ध्रियमाणं यतोऽधिकं महत्त्वात् भारवत्वाच्च महाभारतमुच्यते। अष्टमहिषी समेत श्रीकृष्णाय परब्रह्मणे नमः। अथ श्रीमन्महाभारते शान्तिपर्वे राजधर्मपर्वः षडुत्तर एकशततमोऽध्यायः 106ನೇ ಅಧ್ಯಾಯ 105ರಲ್ಲಿ ನಿನ್ನೆ ನಿಲ್ಲಿಸಿದ್ವಿ. ಅಷ್ಟಮಹಿಷಿ ಸಮೇತ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಕಾಲಕ ವೃಕ್ಷೀಯನ ಆಜ್ಞೆಯಿಂದ ಕ್ಷೇಮದರ್ಶಿಯು ತಿರುಗಿ ರಾಜ್ಯವನ್ನು ಪಡೆದದ್ದು. ಆಗ ಆ ರಾಜನು, ಹೇ ಬ್ರಾಹ್ಮಣೋತ್ತಮ, ಹಾಗೆ ಕಪಟದಿಂದಲೂ ಡಂಬದಿಂದಲೂ ಜೀವಿಸುವುದೇ ನನಗೆ ಸಮ್ಮತವಲ್ಲ. ಎಷ್ಟೇ ಧನ ಸಮೃದ್ಧಿ ಲಭಿಸಿದ್ರು ಅಧರ್ಮದಿಂದ ಬರುವುದಾದ್ರೆ ಅದು ನನಗೆ ಇಷ್ಟವಿಲ್ಲ. ಹೇ ಮಹಾತ್ಮ, ಮೊದಲೇ ನಾನು ಅದನ್ನು ಬೇಡ ಎಂದೆ. ಪಾಪ ಶಂಕೆ ಏನು ಇಲ್ಲದೆ ಎಲ್ಲರಿಗೂ ಹಿತವಾಗಿ ಬೇರೊಬ್ಬರಿಗೆ ಬಾಧೆ ಏನು ಇಲ್ಲದ ಧರ್ಮವನ್ನು ಹಿಡಿದೇ ನಾನು ಈ ಲೋಕದಲ್ಲಿ ಬದುಕಬೇಕು ಅಂತ ಇದ್ದೇನೆ. ನೀನು ಹೇಳಿದಂತೆ ಕಪಟ ಪ್ರವರ್ತನದಿಂದ ನಡೆಯಲು ನಾನು ಶಕ್ತನಲ್ಲ. ನನಗೆ ಇದು ಯುಕ್ತವಾಗಿಯೂ ತೋರುವುದಿಲ್ಲ ಎಂದ. ನಿನ್ನೆಯ ದಿನದ್ದು ನೀವು ನೋಡಿದ್ರೆ ರಾಜಧರ್ಮ ಅವುಗಳನ್ನು ನಡೆಸಬೇಕಾದ್ರೆ, ಅವನು ರಾಜನಾಗಿ ಉಳಿಯಬೇಕಾದ್ರೆ, ತನ್ನನ್ನ ತಾನು ಕಾಪಾಡಿಕೊಳ್ಬೇಕಾದ್ರೆ ಬೇರೆಯವರಿಂದ ಏನೇನೋ ಕುಟಿಲ ಬುದ್ಧಿಗಳಿಂದ ಏನೇನೋ ಮಾಡ್ತಾರೆ, ಅದಕ್ಕೆ ಅವರುಗಳಿಗೆಲ್ಲ ಅಗ್ನಿ ತಿರುಗಿಸ್ಬೇಕು ಅಂತ. ಆದ್ರೆ ಇವನು ಹೇಳ್ತಾನೆ, ನನಗೆ ಆ ರೀತಿ ಬಾಳಬೇಕು ಅಂತ ಇಲ್ಲ. ಈಗ ಲೋಕದಲ್ಲಿ ಎಲ್ಲ ರೀತಿಯ ಜನರು ಇದ್ದಾರೆ, ನಾನ್ ಸಕ್ಸಸ್ ಆಗ್ಬೇಕಷ್ಟೇ, ಬೇರೆ ಯಾರಿಗೇನಾದ್ರೆ ಏನಂತೆ. ಔಟ್ಕಮ್ ಫೈನಲ್ ಎಂಡ್ಸ್ ಅಂಡ್ ಮೀನ್ಸ್ ಅಂತ, ಗುರಿ ಹಾಗೂ ಅದಕ್ಕೆ ಮಾಡುವಂತ ಸಾಧನೆ ಎರಡು ಶುದ್ಧವಾಗಿರ್ಬೇಕು. ಏನೋ ಒಂದು ಮಾಡಿ ಕಡೆಯಲ್ಲಿ, ಈಗ ಒಂದು ಉದಾಹರಣೆ ಅಂತಂದ್ರೆ, ಈಗ ಪರೀಕ್ಷೆ ಎಕ್ಸಾಮ್ ಇದೆ, ಅದ್ರಲ್ಲಿ ಪಾಸ್ ಆಗ್ಬೇಕು.
ಸರಿಯಾಗಿ ಚೆನ್ನಾಗಿ ಓದಿ ಅರ್ಥ ಮಾಡಿಕೊಂಡು ಕಷ್ಟಪಟ್ಟು ಓದಿ ಸರಿಯಾಗಿ ಪ್ರಶ್ನೆಗೆ ಉತ್ತರ ಬರೆಯೋದು ಸರಿಯಾದ ಮಾರ್ಗ. ಅದು ಬಿಟ್ಟು ಯಾರು ಇದಕ್ಕೆ ಇನ್ವಿಲೇಜರೇಟ್ಸ್ ಆಗ್ಬೋದು, ಎಲ್ಲಿಗೆ ಹೋಗ್ಬೋದು ಈ ಸೆಂಟರ್ಸು, ಅದ್ರ ಬಗ್ಗೆ ಎಲ್ಲ ಬುದ್ಧಿ ಉಪಯೋಗಿಸಿ ಯಾರು ಮಾಡ್ತಾರೆ ಏನು ಅಂತ ಅವ್ರಗಳಿಗೇನೋ ಸ್ವಲ್ಪ ಲಂಚನೋ ದುಡ್ಡೋ ಕೊಟ್ಟು ಹೆಚ್ಚಿಗೆ ಮಾರ್ಕ್ಸ್ ಹಾಕೊಂಡು ಏನು ಔಟ್ಕಮ್ ಕಡೆನಲ್ಲಿ ಅವನಿಗೆ ಬರಬೇಕಷ್ಟೇ ಮಾರ್ಕ್ಸ್. ಯಾವ ರೀತಿ ಬಂತು? ಸರಿಯಾದ ಮಾರ್ಗದಲ್ಲಿ ಬಂದ ಇಲ್ಲ ದುರ್ಮಾರ್ಗದಲ್ಲ ಅಂತ. ಸಾಮಾನ್ಯವಾಗಿ ವ್ಯವಹಾರಗಳನ್ನ ಮೋಸ ಮಾಡದೆ ನಡ್ಸೋಕ್ ಆಗತ್ತೆಯೇ ಅಂತ ಕೇಳ್ತಾರೆ. ವ್ಯಾಪಾರ ದ್ರೋಹ ಚಿಂತನಂ ಅಂತ ಬೇರೆ ಅದಕ್ಕೆ ಇದನ್ ಬೇರೆ ಕಾಯಿನ್ ಮಾಡ್ಬಿಟ್ಟು ಖಂಡಿತ ಆಗ್ಬೇಕಾಗಿಲ್ಲ. ಆ ರೀತಿ ನ್ಯಾಯವಾದ ಮಾರ್ಗದಲ್ಲೇನೆ ವ್ಯಾಪಾರ ಮಾಡಿ ಅದರಲ್ಲಿ ಏನ್ ಬರುತ್ತೋ ಅಷ್ಟನ್ನ ಅದರಿಂದ ತೃಪ್ತನಾಗೋದು. ಹೆಚ್ಚಿಗೆ ಹಣ ಮಾಡಬಾರ್ದು ಅಂತಿಲ್ಲ, ಪ್ರಯತ್ನ ಮಾಡಿ ಆದ್ರೆ ಸರಿಯಾದ ಮಾರ್ಗದಲ್ಲಿ. ಸೊ ಅದರಿಂದ ಕಡೆ ಏನು ಸಿಗುತ್ತೋ ಫಲ ಅದಕ್ಕೆ ಮಾಡುವಂತ ಪ್ರಯತ್ನವೂ ಕೂಡ ಸರಿಯಾದ ಮಾರ್ಗದಲ್ಲಿರ್ಬೇಕು, ರುಜು ಮಾರ್ಗದಲ್ಲಿರ್ಬೇಕು. ಇದು ಸಂದೇಶ. ಅದಕ್ಕೆ ಮುನಿ ಹೇಳಿದ, ಹೇ ಕ್ಷತ್ರಿಯ, ನೀನು ಹೇಳುವ ಮಾತಿನಿಂದಲೇ ನೀನು ನ್ಯಾಯಪರ ಎಂದು ತೋರುತ್ತೆ, ಸ್ವಭಾವದಿಂದಲೂ ಬುದ್ಧಿಯಿಂದಲೂ ನೀನು ನೀತಿಪರನಾಗಿಯೇ ತೋರ್ತೀಯ. ನಿನ್ನ ಜ್ಞಾನವು ಆಶ್ಚರ್ಯಕರವಾಗಿದೆ. ಆದ್ದರಿಂದ ಈಗ ನಾನು ನಿನಗೂ ಆ ವಿದೇಹ ರಾಜನಿಗೂ ಇಬ್ಬರಿಗೂ ಒಳ್ಳೆಯದನ್ನೇ ಮಾಡಲು ಯತ್ನಿಸ್ತೇನೆ, ಅಥವಾ ನಿಮ್ಮಿಬ್ಬರ ಸ್ಥಿರವಾದ ಸಂಬಂಧವನ್ನಾದ್ರೂ ಉಂಟು ಮಾಡ್ತೇನೆ. ಸತ್ಕುಲ ಪ್ರಸೂತನಾಗಿ, ವಿಶೇಷ ಪ್ರಾಜ್ಞನಾಗಿ, ರಾಜ್ಯ ನಿರ್ವಹಣಾ ಸಮರ್ಥನಾಗಿ, ಬಹಳ ದಯಾ ಸ್ವಭಾವವುಳ್ಳ ನಿನ್ನಂತವರನ್ನ ಯಾವನು ತಾನೇ ತನಗೆ ಅಮಾತ್ಯನನ್ನಾಗಿ ಇರಿಸಿಕೊಳ್ಳಲು ಇಷ್ಟಪಡಲಾರ. ಈಗ ನೀನಾದ್ರೂ ರಾಜಭ್ರಷ್ಟನಾಗಿ ಬಹಳ ಕಷ್ಟದ ದೆಸೆಯಲ್ಲಿದ್ದಾಗ್ಲೂ ಕ್ರೂರ ಸ್ವಭಾವವಿಲ್ಲದ ನಡವಳಿಕೆಯಿಂದ ಜೀವಿಸಲು ಎಳೆಸುವೆ. ಆದ್ದರಿಂದ ಈಗ ನಾನು ನಿನಗೆ ಒಂದು ಮಾರ್ಗವನ್ನು ಹೇಳ್ತೇನೆ. ಸತ್ಯಸಂಧನಾದ ಆ ವಿದೇಹರಾಜನು ಶೀಘ್ರದಲ್ಲಿಯೇ ನನ್ನಲ್ಲಿಗೆ ಬರ್ತಾನೆ. ಅವನು ನಾನು ಹೇಳಿದ ಮಾತನ್ನ ತಪ್ಪದೆ ನಡೆಸ್ತಾನೆ. ಅದುವರೆಗೆ ನೀನು ಸುಮ್ಮನೆ ಇರು ಎಂದು ಹೇಳಿ ಆ ಮಹರ್ಷಿಯು ವಿದೇಹರಾಜನನ್ನ ತನ್ನಲ್ಲಿಗೆ ಕರೆಸ್ಕೊಂಡು ಈಗ ಹೇಳ್ತಾನೆ, ಹೇ ವಿದೇಹ ರಾಜ, ಇವನು ರಾಜಕುಲದವನು. ಇವನ ಅಂತರಂಗವನ್ನು ನಾನು ಬಲ್ಲೆ. ಇವನ ಮನಸ್ಸು ಕನ್ನಡಿಯಂತೆಯೋ ಶರತ್ಕಾಲ ಚಂದ್ರನಂತೆಯೋ ನಿರ್ದುಷ್ಟವಾಗಿ ಶುದ್ಧವಾಗಿದೆ. ನಾನು ಅನೇಕ ವಿಧದಿಂದ ಇವನನ್ನು ಪರೀಕ್ಷಿಸಿದ್ದೇನೆ. ಇವನಲ್ಲಿ ನಿನಗೆ ಯಾವಾಗಲೂ ಸ್ನೇಹ ಭಾವವೇ ಇರಲಿ. ನನ್ನಲ್ಲಿ ಹೇಗೋ ಇವನಲ್ಲಿಯೂ ನೀನು ಪೂರ್ಣವಾದ ನಂಬಿಕೆಯನ್ನಿಡು. ಅಮಾತ್ಯರು ಇಲ್ಲದೆ ರಾಜ್ಯವನ್ನಾಳೋದು ನಿನಗೂ ಸಾಧ್ಯವಿಲ್ಲ. ಅಮಾತ್ಯನು ಶುದ್ಧನಾಗಿ ಬುದ್ಧಿ ಸಂಪನ್ನನಾಗಿರಬೇಕು. ಈ ಎರಡು ಗುಣಗಳಿಂದ ಉಭಯ ಲೋಕಗಳು ಸಿದ್ಧಿಸುತ್ತೆ. ರಾಜ್ಯವನ್ನ ಆಳೋದಕ್ಕೆ ಈ ಎರಡು ಗುಣಗಳು ಎರಡು ಅವಶ್ಯವೇ. ಧರ್ಮಾತ್ಮರಿಗೆ ಇದಕ್ಕಿಂತ ಉತ್ತಮವಾದ ಮಾರ್ಗ ಇಲ್ಲ ಬೇರೆ. ಈ ರಾಜಪುತ್ರನು ಮಹಾತ್ಮ, ಸಾಧುಗಳ ಮಾರ್ಗವನ್ನೇ ಅನುಸ್ತಕ್ಕವನು. ಧರ್ಮವನ್ನೇ ಮುಂದಿಟ್ಟುಕೊಂಡು ನಡೆಯುವ ಇಂಥವನನ್ನ ನೀನು ಆಧರಿಸಿದ್ರೆ ನಿನ್ನ ಶತ್ರುಗಳನ್ನೆಲ್ಲ ಇವನ ಮೂಲಕವಾಗಿ ನಿಗ್ರಹಿಸಬಹುದು. ಇವನು ನಿನ್ನೊಡನೆ ಯುದ್ಧಕ್ಕೆ ನಿಲ್ಲುವುದಾದ್ರೂ ಅದು ಕ್ಷತ್ರಿಯನಿಗೆ ಧರ್ಮವೇ ಆಗತ್ತೆ. ಇವನು ತನ್ನ ತಂದೆ ತಾತಂದಿರ ಕಾಲದಿಂದ ಬಂದ ಪದವಿಯನ್ನು ಸಾಧಿಸುವುದಕ್ಕಾಗಿ ನಿನ್ನನ್ನು ಯುದ್ಧದಲ್ಲಿ ಜಯಿಸಬೇಕೆಂದು ಪ್ರಯತ್ನಿಸಿದರೆ ನೀನೂ ಕ್ಷತ್ರಿಯ ಧರ್ಮವನ್ನು ಹಿಡಿದು ಯುದ್ಧಕ್ಕೆ ನಿಲ್ಲಬೇಕಾದದ್ದು ನ್ಯಾಯವೇ. ಆದರೆ ಯುದ್ಧವಿಲ್ಲದಂತೆಯೇ ನಿಮ್ಮಿಬ್ಬರ ಹಿತಕ್ಕಾಗಿ ನೀನು ಇವನನ್ನ ನಿನ್ನ ವಶದಲ್ಲಿ ಇರಿಸಿಕೊಳ್ಳಬೇಕೆಂದು ನನ್ನ ಉದ್ದೇಶ. ಈ ನನ್ನ ಆಜ್ಞೆಯನ್ನ ನೀನು ನಡೆಸು. ಲೋಭ ಬುದ್ಧಿಯನ್ನು ಬಿಟ್ಟು ಧರ್ಮದಲ್ಲಿ ದೃಷ್ಟಿ ಇಡು. ಕಾಮದಿಂದಾಗಲಿ ದ್ರೋಹದಿಂದಾಗಲಿ ಧರ್ಮವನ್ನು ಮೀರಿ ಹೋಗಬಾರದು. ಕತೆ ಕೂಡ ಇಲ್ಲಿ ಏನು ಅಂದ್ರೆ ಆ ಮೌಲ್ಯಗಳು, ಧರ್ಮದ ದಾರಿಯನ್ನ ಬಿಟ್ಟು ಅಗಲಬಾರದು. ರಾವಣ, ಕುಂಭಕರ್ಣ, ವಿಭೀಷಣ 3 ಜನರು ತಪಸ್ ಮಾಡಿದ್ರು. ಎಲ್ರು ಒಂದೇ ಕಡೆ ಇದ್ರು ಕೂಡ ಇವನ ಮನಸ್ಸು ಮಾತ್ರ ಯಾವ್ದ್ರಲ್ಲಿ ಇತ್ತು? ವಿಭೀಷಣಂದು. ಅವನ್ ಕೇಳಿದಾಗ ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ನನ್ನ ಮನಸ್ಸು ಧರ್ಮದಿಂದ ವಿಚಲಿತಲಾಗದಿರಲಿ ಅಂತ ನಾನು ಕೇಳ್ಕೊಂಡಿದ್ದು. ಧರ್ಮೋ ರಕ್ಷತಿ ರಕ್ಷಿತ, ಈ ಮಾತನ್ನ ಕೇಳಿದ್ದೀರಿ. ಸೊ ಅದರಿಂದ ಯಾರು ಧರ್ಮದಲ್ಲಿ ನಡೆದರೆ ಆ ಕ್ಷಣದಲ್ಲಿ ಏನೋ ಸ್ವಲ್ಪ ಕಡಿಮೆ ಆದಂತೆಯೋ ಇಲ್ಲ ಸೋತಂತೆಯೋ ಕಾಣ್ಬೋದು. ಆದ್ರೆ ಸತ್ಯಮೇವ ಜಯತೆ, ಧರ್ಮಮೇವ ಜಯತೆ, ಅದೇ ಜಯಿಸ್ಬೇಕು. ಹೋಗ್ಲಿ, ಅನ್ಯಾಯ ಮಾಡಿಯೋ ಮೋಸ ಮಾಡಿಯೋ ಇನ್ಯಾರೋ ಹಣ ಮಾಡ್ದ, ಇವನು ಧರ್ಮದಿಂದಿದ್ದ ಮಾಡ್ಲಿಲ್ಲ ಅಂದ್ರೆ ಅವನು ಮಾಡಿದ ಅನ್ಯಾಯಕ್ಕೆ ಅವನು ಅನುಭವಿಸ್ತಾನೆ. ಬಹಳ ಮುಖ್ಯವಾಗಿ ಏನಂದ್ರೆ ಮನಸ್ಸಿನ ನೆಮ್ಮದಿ ಕಳ್ಕೊಳ್ತಾರೆ. ಹೀಗೆ ಯಾರು ಅನ್ಯಾಯದಿಂದ ಏನೇನೋ ಮಾಡ್ತಾರೋ
ದುಡ್ಡು ಬೇಕಾದಷ್ಟು ಇರ್ಬೋದು ಹತ್ರ, ಬೇಕಾದಷ್ಟು ಎಲ್ಲ ಸೌಲಭ್ಯಗಳು ಈಗಿನ ಕಾಲಕ್ಕೆ ಏನೇನ್ ಬೇಕೋ ಎಲ್ಲ. ಆದ್ರೆ ಮನಸ್ಸಿಗೆ ನೆಮ್ಮದಿ ಮಾತ್ರ ಇರೋಲ್ಲ. ಅದಿರ್ಬೇಕು ಅಂತಂದ್ರೆ ಸರಿಯಾದ ರುಜು ಮಾರ್ಗವನ್ನ ಬಿಟ್ಟು ಅಗಲಬಾರದು, ಯಾವುದೇ ಟೆಂಪ್ಟೇಷನ್ಸ್ಗೂ ಕೂಡ ಒಳಗಾಗಬಾರದು. ಈಗ ಈ ಕಾಲಕ ವೃಕ್ಷೀಯ ಇವನು ಮೊದ್ಲೇ ಹೇಳ್ದ ಎಲ್ಲ ತಪ್ಪೇನಿಲ್ಲ, ಮೋಸ ಮಾಡಿದವನ್ ಮೋಸದಿಂದನೇ ಗೆಲ್ಲೋದು, ಇದನ್ನ ನೀನ್ ನೋಡ್ಕೊಳ್ಬೇಕು, ಯಾರನ್ನು ಹೆಚ್ಚಿಗೆ ಮಾಡಬಾರದು, ಹೀಗೆಲ್ಲ. ಅದನ್ನ ಮೀರಿ ಇವನ್ ಹೇಳ್ತಾ ಇದ್ದಾನೆ, ಇಲ್ಲ ನಾನು ಧರ್ಮವನ್ನು ಅತಿಕ್ರಮಿಸೋದಿಲ್ಲ ಅಂತ. ಅದಕ್ಕಾಗಿ ಈ ವಿದೇಹರಾಜನ ಇವನ್ ಹೇಳ್ತಾ ಇದ್ದಾನೆ, ಯಾರಿಗೂ ಯಾವಾಗಲೂ ಜಯವೇ ನಿಶ್ಚಯ ಅಲ್ಲ. ಬಾಳಿನಲ್ಲಿ ಎಲ್ಲ ಬರುವಂತದ್ದೇ, ಜಯ ಅಪಜಯಗಳು, ಲಾಭ ನಷ್ಟ, ಮಾನ ಅವಮಾನ, ಎಲ್ಲ ದ್ವಂದ್ವಗಳು. ಒಬ್ಬನಿಗೆ ಯಾವಾಗಲೂ ಅಪಜಯವೇ ಉಂಟಾಗುವುದೂ ಇಲ್ಲ, ಸದಾ ಅವನಿಗೆ ಬರೀ ಸೋಲೇನೆ ಇಲ್ಲ, ಅವನಿಗೂ ಜಯ ಬರಬಹುದು. ಯಾಕೆಂದ್ರೆ ಮಾಡುವ ಪ್ರಯತ್ನ ಇವನ ಕೈನಲ್ಲಿ, ಫಲ ಕೊಡುವುದು ಭಗವಂತನ ಕೈನಲ್ಲಿ. ಫಲ ಇವನ ಕೈನಲ್ಲಿ ಇದೆಯೋ ಬಯಸಬಹುದು, ಇವನು ಕೊಡವನವನು. ಆದ್ದರಿಂದ ಜಯವೋ ಅಪಜಯವೋ ಬಂದದ್ದನ್ನ ಅನುಭವಿಸಿಯೇ ತೀರಬೇಕು. ಹೀಗೇನೆ ಕರ್ಮದ ಫಲವನ್ನು ನಾವು ಅನುಭವಿಸ್ಬೇಕಾದ್ರೆ ಅಧೈರ್ಯ ಬೇಡ, ಧೈರ್ಯದಿಂದ ಎದುರಿಸುವಂತಹದ್ದು. ಭಗವಂತ ನೀನು ನನ್ನ ರಕ್ಷಕನಾಗಿದ್ದೀಯ, ನೀನು ಏನು ಕೊಟ್ಟರು ಅದು ಮಹಾಪ್ರಸಾದವೇ. ಅದ್ರ ಬಗ್ಗೆ ನಾವು ಮಾತಾಡೋಲ್ಲ ಮತ್ತೆ, ಯಾಕೆಂದ್ರೆ ನಿನಗೆ ಗೊತ್ತು ನಮಗೆ ಯಾವಾಗ ಯಾರಿಗೆ ಎಷ್ಟು ಹೇಗೆ ಎಲ್ಲಿ ಕೊಡಬೇಕು ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತು. ನಾನು ನಿನಗೆ ಒಪ್ಸಿದ್ದೇನೆ ಅಂತ ಅಂದ ಮೇಲೆ ಅದು ಈ ಎಲ್ಲ ಭಾವ ದೃಢವಾದ ನಿಷ್ಠೆ ಭಗವಂತನಲ್ಲಿ ಇಟ್ಕೊಂಡೇ ಕುಲಶೇಖರ ಆಳ್ವಾರ್ ಹೇಳಿದ್ದು, ಯದ್ ಭವ್ಯಂ ಭವತು ಭಗವನ್ ಪೂರ್ವ ಕರ್ಮಾನುರೂಪಂ. ನನ್ನ ಪೂರ್ವ ಕರ್ಮದ ಪ್ರಕಾರ ನಾನು ಏನೇನು ಅನುಭವಿಸಬೇಕು ಅಂತ ಇದೆಯೋ ಅದು ಬರ್ಲಿ, ಅದನ್ನು ಬದಲಾಯಿಸು ಅಂತ ಹೇಳೋಲ್ಲ. ಆದರೆ ನಿನ್ನಲ್ಲಿ ನನಗೆ ನಿಶ್ಚಲವಾದ ಭಕ್ತಿಯನ್ನು, ಏತತ್ ಪ್ರಾರ್ಥ್ಯಂ ಮಮ ಬಹುಮತಂ ಜನ್ಮ ಜನ್ಮಾಂತರೇಪಿ ತ್ವತ್ಪಾದಾಂಬೋರು ಯುಗಗತ ನಿಶ್ಚಲ ಭಕ್ತಿರಸ್ತು. ಏನು ಬಯಸಲಿಲ್ಲ, ಏನು ಬಯಸಿದೆ, ಈ ಎಲ್ಲ ಸಂದರ್ಭದಲ್ಲೂ ಕೂಡ ಭಗವಂತನಲ್ಲಿ ನಂಬಿಕೆಯನ್ನ ನಾವು ಕಳೆದುಕೋಬಾರದು. ಅದು ಕೂಡ ಏನ್ ಬೇಕಾದ್ರೂ ಪರೀಕ್ಷೆಗಳನ್ನ, ಆದ್ರೆ ನಿನ್ನಲ್ಲಿ ನೀನೇ ಇಲ್ಲ ಅನ್ನುವ ಸ್ಥಿತಿಗೆ ನಾನು ಎಂದಿಗೂ ಬರಬಾರದು. ಅದನ್ನ ನೀನು ನನಗೆ ಅನುಗ್ರಹಿಸು. ಇದು ಪ್ರಾರ್ಥನೆಗಳೆಲ್ಲ. ಆದ್ದರಿಂದ ಒಬ್ಬನಲ್ಲಿ ಒಮ್ಮೆ ಜಯವೋ ಮತ್ತೊಮ್ಮೆ ಪರಾಜಯವೂ ಕಾಣುತ್ತೆ. ಆದ್ದರಿಂದ ತಾನು ತಿನ್ನಬೇಕು, ಶತ್ರುಗೂ ತಿನ್ನಿಸ್ತಿರ್ಬೇಕು. ಹಾಗಿಲ್ಲದೆ ಶತ್ರುಗಳನ್ನ ನಿಶ್ಶೇಷವಾಗಿ ಕೊಲ್ಲಬೇಕು ಎಂದೇ ಪ್ರಯತ್ನಿಸುವವನಿಗೆ ಮುಂದೆ ಅದೇ ದುರ್ವಸ್ಥೆಯು ತನಗೆ ಸಂಭವಿಸಿದು ಎಂಬ ಭಯಕ್ಕೆ ಅವಕಾಶ ಉಂಟು ಎಂದ. ಆಗ ಜನಕನು ಪೂಜ್ಯನಾದ ಆ ಬ್ರಾಹ್ಮಣನ ಮಾತನ್ನು ಕೇಳಿ ಅವನನ್ನ ಸತ್ಕರಿಸಿ, ಹೇ ಮಹರ್ಷಿ, ನೀನು ಮಹಾಪ್ರಾಜ್ಞ, ಧೀಮಂತ, ನೀನು ಹೇಳಿದ್ದು ನಮ್ಮೊಬ್ಬರಿಗೂ ಹಿತವಾಗೇ ಇದೆ, ನೀನು ಹೇಳಿದಂತೆಯೇ ವಿಚಾರ ಇಲ್ಲದೆ ನಡೆಸ್ತೇನೆ ಎಂದ. ಆಮೇಲೆ ವಿದೇಹ ರಾಜನು ಕೋಸಲ ರಾಜನ ಕರೆದು, ಹೇ ರಾಜೇಂದ್ರ, ನಾನು ರಾಜನೀತಿಯಿಂದಲೂ ಬುದ್ಧಿಯಿಂದಲೂ ಬಲದಿಂದಲೂ ನಿನ್ನ ಭೂಮಿಯನ್ನು ಜಯಿಸಿದ್ದೇನೆ. ಆದರೆ ನೀನೇ ನಿನ್ನ ಸುಗುಣಗಳಿಂದಲೇ ನನ್ನನ್ನು ಜಯಿಸಿದಂತಾಯಿತು. ನೀನು ಈಗಿನ ಪರಾಜಯ ನಾನು ಗೌರವಿಸ್ತೇನೆ. ನಿನ್ನನ್ನು ಜಯಿಸಿದೆ ಎಂಬ ಹೆಮ್ಮೆಯಿಂದ ನಾನು ನಿನ್ನನ್ನು ಅವಮಾನಿಸುವುದಿಲ್ಲ. ನೀನು ಜಯಶೀಲನಾದಂತೆಯೇ ನನ್ನಲ್ಲಿ ಇರಬಹುದು. ನನ್ನ ಮನೆಗೆ ಬಂದು ನನ್ನಿಂದ ಸತ್ಕೃತನಾಗಿ ನಿನ್ನ ಮನೆಗೆ ಹೋಗು ಎಂದ. ಆಮೇಲೆ ಅವರಿಬ್ಬರು ಅನ್ಯೋನ್ಯ ವಿಶ್ವಾಸದಿಂದ ಆ ಮಹರ್ಷಿಯನ್ನು ಪೂಜಿಸಿ ಕಳುಹಿಸಿದರು. ವಿದೇಹರಾಜನು ಕೋಸಲಾಧಿಪತಿಯನ್ನ ತನ್ನ ಮನೆಗೆ ಕರೆದ ಅರ್ಘ್ಯ ಪಾದ್ಯಗಳಿಂದಲೂ ಮಧುಪರ್ಕದಿಂದಲೂ ಪೂಜಿಸಿದ. ಅವನಿಗೆ ತನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡಿ ಅನೇಕ ಧನ ರತ್ನಾದಿಗಳನ್ನು ಬಡವಳಿಯಾಗಿ ಕೊಟ್ಟ. ಆದ್ದರಿಂದ ಹೇ ಧರ್ಮಪುತ್ರ, ರಾಜರಿಗೆ ಸಂಧಿಯೇ ಉತ್ತಮ ಧರ್ಮ. ಇದೊಂದು ಚಿತ್ರಿಗೆ ಒಂದು ಬರ್ತಾ ಇತ್ತು, ಅಧಿಕಾರವಿದೆ ಎಂದು ಸೊಕ್ಕಿ ನಡೆದೀಯೇ, ರಾವಣನ ಪರಿನೀನು ನಾಶವಾದೀಯೇ ಅಂತ ಹೇಳಿ.
ಅಧಿಕಾರ ಇದೆ ಅಂತ ಅಂದ್ಬಿಟ್ಟು ಎಲ್ಲರ ಮೇಲೂ ಇದನ್ನ ತೋರ್ಸೋದಲ್ಲ. ಇವನ ಅಧಿಕಾರ ಮುಗಿದ ಮೇಲೆ ಯಾರು ಅವನನ್ನ ತಿರುಗಿ ನೋಡಲ್ಲ. ಯಾಕೆಂದ್ರೆ ಆವಾಗ ಇವನು ಗರ್ವದಿಂದ ಮಾತಾಡಿದ್ನಲ್ಲ, ಎಲ್ಲೋ ಐತಿ ಇವನು ಅಹಂಕಾರ ಎಲ್ಲ ಲೈಫ್ ಲಾಂಗ್ ಇರುತ್ತೋ ಅಂತಾರೆ. ಅದರಿಂದ ಏನೋ ಪದವಿಯೋ ಅಧಿಕಾರವೋ ಮತ್ತೊಂದು ಬಂದಾಗ ಹೆಮ್ಮೆಯಿಂದ ಬೀಗಬಾರದು. ಮಾನುಷ್ಯತ್ವ, ಮಾನವೀಯತೆ ಇದೆಯಲ್ಲ, ಅದನ್ನ ಕಳ್ಕೋಬಾರದು. ತನ್ನಿಂದ ಎಷ್ಟು ಮಟ್ಟಿಗೆ ಸಾಧ್ಯವೋ ಅದನ್ನ ಮಾಡಬೇಕು. ಯಾರನ್ನು ಮಾನಸಿಕವಾಗಿ ಅವರನ್ನ ನಿಂದಿಸೋದು ಅಥವಾ ಅವಮಾನಿಸೋದು ಕೂಡುದು, ತೇಜೋವಧೆ ಮಾಡುವಂತಹದ್ದು, ಇವುಗಳನ್ನ ಮಾಡಬಾರದು. ಆದ್ದರಿಂದ ಧರ್ಮಪುತ್ರ, ರಾಜರಿಗೆ ಸಂಧಿಯೇ ಉತ್ತಮ ಧರ್ಮ. ಜಯ ಅಪಜಯ ಪರಾಜಯಗಳೆರಡೂ ಕೂಡ ರಾಜರಿಗೆ ಸಮಾನವಾಗಿ ಬರುತ್ತೆ. ನೋಡಿ, ಭೀಷ್ಮ ಹೇಳ್ತಾ ಇದ್ದಾನೆ, ಯುದ್ಧ ಅನ್ನೋದು ಕಡೆಯ ಇದು, ಏನು ಆಗೋಲ್ಲ ಅಂದ್ರೆ ಅದು ಮೊದಲಿನ ಉಪಾಯಗಳಲ್ಲಿ ಇದೆಲ್ಲ ಬರೋದು. ಸಂಧಿ ಮಾಡಿಕೊಂಡು ಸುಮ್ಮನೆ ವ್ಯರ್ಥವಾಗಿ ಅದಕ್ಕಿಂತ ಸಂಧಿಯನ್ನ ಮಾಡಿಕೊಂಡು ಇಬ್ಬರು ಕೂಡ ಮಾತುಗಳಲ್ಲಿ ಎಲ್ಲ ಪರಿಹರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದು. ಮುಂದಿನ ಅಧ್ಯಾಯ 107ನೇ ಅಧ್ಯಾಯ. ಅಷ್ಟಮೈಜಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಭೀಷ್ಮ ಯುಧಿಷ್ಠನಿಗೆ ಸೈನ್ಯ ವೃದ್ಧಿ ಮೊದಲಾದ ವಿವರಗಳನ್ನ ತಿಳಿಸಿದ್ದು. ಅಷ್ಟಮೈಜಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ತಿರುಗಿ ಧರ್ಮರಾಜನು ಭೀಷ್ಮನನ್ನು ಕುರಿತು, ಹೇ ಮಹಾತ್ಮ, ಇದುವರೆಗೆ ನೀನು ಬ್ರಾಹ್ಮಣಾದಿ ಚತುರ್ವರ್ಣದವರಿಗೆ ಧರ್ಮ ಅವರ ವೃತ್ತಿಗಳು, ಪ್ರಜೆಗಳನ್ನು ಅಭಿವೃದ್ಧಿಗೊಳಿಸುವ ಮಾರ್ಗ, ಸಂಧಿ ವಿಗ್ರಹಾದಿ ಷಡ್ಗುಣಗಳು, ಸೇನೆಗಳ ನೀತಿ, ದುಷ್ಟರನ್ನ ಕಂಡು ಹಿಡಿಯುವ ರೀತಿ, ಸಾಧುಗಳ ಲಕ್ಷಣಗಳು, ತನಗೆ ಸಮಾನರಾದವರ, ತನಗಿಂತ ಮೇಲಾದವರ ಮತ್ತು ತನಗಿಂತಲೂ ಕೀಳಾದವರ ಲಕ್ಷಣಗಳು, ಮಧ್ಯಸ್ಥರನ್ನು ಸಂತೋಷಗೊಳಿಸುವುದಕ್ಕಾಗಿ ಅವರ ವಿಷಯದಲ್ಲಿ ನಡೆದುಕೊಳ್ಳಬೇಕಾದ ರೀತಿ, ಕ್ಷೀಣ ದಿಶೆಯಲ್ಲಿ ಇರುವವರನ್ನ ವಶೀಕರಿಸಬೇಕಾದಂತಹ ಕ್ರಮ, ಇವನ್ನೆಲ್ಲ ನೀನು ಶಾಸ್ತ್ರ ಪ್ರಮಾಣದಿಂದ ಸುಲಭವಾದ ರೀತಿಯಲ್ಲಿ ನನಗೆ ವಿವರಿಸಿದೆ. ಜಯಾಕಾಂಕ್ಷೆಯುಳ್ಳವರು ಅನುಸರಿಸಬೇಕಾದ ನಡವಳಿಕೆಗಳನ್ನು ನೀನು ತಿಳಿಸಿದೆ. ಆದರೆ ರಾಜನು ತನ್ನಲ್ಲಿರುವ ಶೂರರ ಗಣಗಳಲ್ಲಿ ಹೇಗೆ ನಡೆದುಕೊಳ್ಳಬೇಕೋ ಅದನ್ನೂ ನನಗೆ ತಿಳಿಸಬೇಕು. ಅಂತಹ ಶೂರ ಗಣಗಳನ್ನ ಅಭಿವೃದ್ಧಿಗೊಳಿಸುವುದು ಹೇಗೆ? ಅವರು ತನ್ನಿಂದ ಅಗಲದೆ ಅನುರುಕ್ತರಾಗಿರುವುದು ಹೇಗೆ? ಅವರು ಶತ್ರುಗಳನ್ನು ಜಯಿಸುವ ಮಾರ್ಗ ಏನು? ಮಿತ್ರರನ್ನ ಸಂಗ್ರಹಿಸುವುದು ಹೇಗೆ? ಇದನ್ನೆಲ್ಲ ನನಗೆ ತಿಳಿಸ್ಬೇಕು. ಈ ಸೇನಾಗಣಗಳ ನಾಶಕ್ಕೆ ಅವರಲ್ಲಿ ಭೇದ ಭಾವವೇ ಮೂಲ ಎಂದು ಕೇಳಿದ್ದೇನೆ. ಅಲ್ಲದೆ ಅನೇಕರೊಡನೆ ಕಲಿತು ನಡೆಸುವ ಮಂತ್ರಾಲೋಚನೆಗಳು ರಹಸ್ಯದಲ್ಲಿ ನಿಲ್ಲಾರದು ಎಂದು ಅದನ್ನು ರಕ್ಷಿಸುವುದು ಕಷ್ಟ ಎಂದು ನನಗೆ ತೋರಿದೆ. ಶೂರಗಣಗಳು ರಾಜನಿಂದ ಭೇದ ಹೊಂದುವುದ ಹಾಗೆ ನಿಲ್ಲುವುದು ಹೇಗೆ? ಇದನ್ನೆಲ್ಲ ನಿನ್ನಿಂದ ಕೇಳಿ ತಿಳಿಯಬೇಕೆಂದಿದ್ದೇನೆ ಎಂದ. ಅದಕ್ಕೆ ಭೀಷ್ಮ, ಹೇ ವತ್ಸ ಧರ್ಮಪುತ್ರ, ಕೇಳು. ರಾಜನಿಗೂ ಶೂರ ಗಣಗಳಿಗೂ ನಡುವೆ ವೈರ ಬುದ್ಧಿಗೆ ಕ್ರೋಧ ಲೋಭಗಳೆರಡು ಮೂಲ ಕಾರಣಗಳು. ರಾಜನಿಗೂ ಅವನ ಜೊತೆ ಇರುವಂತ ಸೈನ್ಯ, ಇವೆಲ್ಲ ಚರಿತ್ರೆಯಲ್ಲಿ ಬೇಕಾದಷ್ಟು ಬರುವಂತಹದ್ದು. ಈಗ ಒಬ್ಬ ರಾಜ, ಹಿಂಗೋ, ಅವನಿಗೂ ಅವನ ಆರ್ಮಿ ಇಬ್ಬರಿಗೂ ಗಲಾಟೆ. ಅದರಿಂದ ಏನು ಅಂದ್ರೆ, ಆರ್ಮಿ ಕಮಾಂಡರ್ ಚೀಫ್ ಯಾರಿದ್ದಾನೋ ಅವನು ಇವನ ರಾಜನನ್ನ ಬಂದಿಯಾಗಿ ಹಿಡಿದಿದ್ಬಿಟ್ಟು ಅವನೇ ಡಿಕ್ಲೇರ್ ಮಾಡ್ಬಿಡ್ತಾನೆ, ನಮ್ದೇ ರಾಜ್ಯ ಅಂತ. ಈ ತರದಲ್ಲಿ ಅವರನ್ನ ಕಡೆಗಣಿಸಿದ್ರೆ ಆಗುವಂತಹದ್ದು. ಈ ಉಭಯ ಪಕ್ಷದಲ್ಲಿ ಒಬ್ಬರು ಲೋಭಿಯಾದಾಗ ಮತ್ತೊಬ್ಬರಿಗೆ ಅಸಹನ, ಅಮರ್ಷವು ತಲೆಯುತ್ತದೆ. ಇದರಿಂದ ಅವರಲ್ಲಿ ಅನ್ಯೋನ್ಯ ಪ್ರತಿಕೂಲವಾದ ಅಭಿಪ್ರಾಯಗಳೇ ಹುಟ್ಟಿ ಅದರ ಮೇಲೆ ಒಬ್ಬರನ್ನೊಬ್ಬರು ಕೆಡಿಸುವುದಕ್ಕೆ ರಹಸ್ಯವಾದ ದೂರಾಲೋಚನೆಗಳನ್ನ ಮಾಡ್ತಾರೆ. ಒಬ್ಬರು ಇನ್ನೊಬ್ಬರನ್ನು ಹೇಗೆ ನಾಶ ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಇದಕ್ಕಾಗಿ ಗುಪ್ತಚಾರರನ್ನು ನಿಯೋಗಿಸ್ತಾರೆ. ಒಬ್ಬರನ್ನೊಬ್ಬರು ವಂಚಿಸಲು ತೊಡಗುತ್ತಾರೆ. ಅವರವರಿಂದ ಹೆಚ್ಚಾಗಿ ಧನವನ್ನು ಸುಲಿಯೋದು, ಬಲಾತ್ಕರಿಸೋದು, ಸಾಮ ದಾನ ಭೇದೋಪಾಯಗಳನ್ನು ಪ್ರಯೋಗಿಸುವುದು, ಹೀಗೆ
ತಮ್ಮ ಪ್ರತಿಪಕ್ಷದವರಿಗೆ ಕ್ಷೀಣತೆಯನ್ನ, ಭಯವನ್ನ, ನಾಶವನ್ನು ಉಂಟು ಮಾಡುವ ವಿವಿಧ ಉಪಾಯಗಳಿಂದ ಒಬ್ಬರನ್ನೊಬ್ಬರು ಮೆಟ್ಟಿ ಮೇಲಕ್ಕೇರುವುದಕ್ಕೆ ಪ್ರಯತ್ನಿಸ್ತಾರೆ. ಆಗ ಶೂರಗಣಗಳಲ್ಲಿ ಐಕಮತ್ಯ ಹೆಚ್ಚಿ ಅವರು ಒಂದಾಗಿ ಸೇರಿ ತಮ್ಮಲ್ಲಿ ಲೋಭದಿಂದ ವರ್ತಿಸುವ ರಾಜನಲ್ಲಿ ಅಮರ್ಷವನ್ನ ಹೊಂದಿ ಅವನನ್ನ ಮೊತ್ತಕ್ಕೆ ಕೈ ಬಿಟ್ಟು ಹೋಗ್ತಾರೆ. ಅಸಹನೆ, ನಾನ್ ಕೋಆಪರೇಷನ್ ರಾಜನೊಂದಿಗೆ. ಅವರೆಲ್ಲರೂ ವಿಮರ್ಶಕರಾಗಿ ರಾಜನ ಶತ್ರುಪಕ್ಷಕ್ಕೆ ಸೇರಿಕೊಳ್ತಾರೆ. ಈ ಶೂರಗಣಗಳಲ್ಲಿ ಅನ್ಯೋನ್ಯ ಭೇದ ಬುದ್ಧಿ ಉಂಟಾದಾಗ ಅವರು ಕೆಡುತ್ತಾರೆ. ಅವರಲ್ಲಿ ಒಗ್ಗಟ್ಟು ಮುರಿದಾಗ ಶತ್ರುಗಳಿಂದ ಸುಲಭವಾಗಿ ಜಯಿಸಲ್ಪಡ್ತಾರೆ. ಆದ್ದರಿಂದ ಅವರನ್ನು ಒಂದಾಗಿ ಸೇರಿಸಿ ಕಾರ್ಯ ಪ್ರಯತ್ನ ಮಾಡಬೇಕು. ಅವರು ಐಕ್ಯಮತ್ಯದಿಂದ ಇದ್ದಾಗಲೇ ಬಲ ಪರಾಕ್ರಮಗಳಿಂದ ಸಮಸ್ತ ಕಾರ್ಯಗಳನ್ನು ಸಾಧಿಸಬಲ್ಲರು. ಅವರಲ್ಲಿ ಒಗ್ಗಟ್ಟಿದ್ರೆ ಹೊರಗಿನವರು ಅವರೊಡನೆ ಸ್ನೇಹವನ್ನು ಬೆಳೆಸ್ತಾರೆ. ಅನ್ಯೋನ್ಯ ಸಹಕಾರ ಬುದ್ಧಿಯಿಂದ ವರ್ತಿಸುತ್ತಿದ್ದಾಗ ವಿದ್ವಾಂಸರು ಅವರನ್ನು ಆಧರಿಸ್ತಾರೆ. ಎಲ್ಲಾ ಕಾರ್ಯಗಳಲ್ಲಿಯೂ ಅವರು ಏಕಾಭಿಪ್ರಾಯದಿಂದ ನಡೆದಾಗಲೇ ಸುಖದಿಂದ ವೃದ್ಧಿಗೆ ಬರ್ತಾರೆ. ತಮ್ಮಲ್ಲಿ ಭಿನ್ನಾಭಿಪ್ರಾಯವನ್ನು ನೀಗಿದಾಗಲೇ ಅವರಿಗೆ ಕ್ಷೇಮ. ಇದು ಲೋಕದಲ್ಲಿ ಪ್ರತಿಯೊಬ್ಬರಿಗೂ ಅನ್ವಯ, ಬರೀ ಶೂರರಿಗೆ ಇವರಿಗೆ ಗಣಗಳಿಗೆ ಅಂತಲ್ಲ. ಸಂಸಾರದಲ್ಲಿ ಪತಿ ಪತ್ನಿಯರಲ್ಲಿ ಅಭಿಪ್ರಾಯ ಏನೋ ಬಂತು ಅಂತಂದ್ರೆ ಅದಕ್ಕಾಗಿ ಮಾತನಾಡೋದು, ಇಲ್ಲ ಒಬ್ಬರು ಇನ್ನೊಬ್ಬರನ್ನ ಬಿಟ್ಕೊಡೋದು ಇದಾಗಬಾರದು. ಬೇರೆಯವ್ರ ಮುಂದೆ ಪತ್ನಿಯ ಬಗ್ಗೆ ಪತಿಯೋ ಅಥವಾ ಪತಿಯ ಬಗ್ಗೆ ಪತ್ನಿಯೋ ಹೇಳಿದ್ರೆ ಏನಾಗುತ್ತೆ, ಲೋಕದಲ್ಲಿ ಏನ್ ಇಷ್ಟೇನಾ ಇವರಿಗೆ ಗೌರವ ಇರೋದು ಅಂತ ಆಗತ್ತೆ. ಹೀಗೆ ಒಬ್ಬರಿಗೊಬ್ಬರಿಗೆ ಅನ್ಯೋನ್ಯತೆ ಅದು ಬಹಳ ಚೆನ್ನಾಗಿರಬೇಕು. ಇದೇನೆ ಜೀವನದಲ್ಲಿ ನಾವು ಪಡೆಯುವಂತ ಬೇರೆ ಬೇರೆ ಇದರಲ್ಲಿ ನಮ್ಮ ಸಹನೆ ಎಷ್ಟು ಮಟ್ಟಿಗೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಲೈಫ್ ಇಟ್ ಇಸ್ ಫುಲ್ ಆಫ್ ಕಾಂಪ್ರಮೈಸಸ್. ಆದ್ರೆ ಕಾಂಪ್ರಮೈಸ್ ಮಾಡ್ತೀನಿ ಅಂತ ಎಲ್ಲದನ್ನು ಮಾಡೋದಲ್ಲ. ಶಾಸ್ತ್ರಕ್ಕೆ ವಿರುದ್ಧವಾದ ವಿಷಯಗಳಲ್ಲಿ ಕಾಂಪ್ರಮೈಸ್ ಆಗ್ಬಾರ್ದು. ಈ ಈಗೋ ಇದೆಲ್ಲ ನಾನು ನಾನು ಅನ್ನೋದು ಅದು ಇಬ್ಬರಿಗೂ ಕೂಡ. ನಾ ಬಹಳ ಹಿಂದೆನೂ ಇದನ್ನು ಹೇಳಿದ್ದೆ ನಾನು. ನಾವೆಲ್ಲ ಈ ಸ್ವಿಯಾಲಜಿನಲ್ಲಿ ಜೆನೆಟಿಕ್ಸ್ ಓದಿದ್ವಿ, ಅದೊಂದು ಭಾಗ. ಅದರಲ್ಲಿ ಹೇಳೋದು ಎರಡು ಕ್ಯಾರೆಕ್ಟರ್ಸ್ ಅಂತ, ಒಂದು ಡಾಮಿನೆಂಟ್, ಇನ್ನೊಂದು ರಿಸೆಸ್. ಒಂದು ಡಾಮಿನೆಂಟ್ ಅಂದ್ರೆ ಯಾವ್ದು ಪ್ರಧಾನವಾಗಿ ಆಗುತ್ತೋ ಪ್ರಬಲವಾಗಿರುತ್ತೋ ಅದು, ಇನ್ನೊಂದು ಅದಕ್ಕೆ ತಗ್ಗಿ ನಡೆಯುವಂಥದ್ದು. ಈಗ ಪುರುಷ ಸ್ತ್ರೀ ಇದರಲ್ಲಿ ಯಾರು ಡಾಮಿನೆಂಟ್ ಆಗ್ಬೇಕು ಅಂತಲ್ಲ, ಸ್ತ್ರೀಯರೇ ಡಾಮಿನೆಂಟ್ ಆದ್ರೆ ಪುರುಷ ಅದಕ್ಕೆ ಅಡ್ಜಸ್ಟ್ ಹೋಗೋದು. ಇಲ್ದಿದ್ರೆ ಇಬ್ರು ಡಾಮಿನೆಂಟ್ ಫ್ಯಾಕ್ಟರ್ಸ್ ಆದ್ರೆ ಹೊಡೆದಾಟ, ಪ್ರತಿದಿನ ಜಗಳ ಆಗತ್ತೆ. ಏನೋ ವಿವಾಹ ವಿಚ್ಛೇದನದ ಮಟ್ಟಕ್ಕೆ ಹೋಗದಿದ್ರೆ ಹೆಂಗೋ ಇದ್ ಮಾಡ್ಕೊಂಡು ಹೋಗ್ತಾರೆ. ಅವ್ರ ದಾರಿನೇ ಬೇರೆ, ಅವರ ಒಬ್ಬರು ಇನ್ನೊಬ್ಬರಿಗಾಗಿ ತ್ಯಾಗ ಮಾಡುವ ಬುದ್ಧಿ ಇರಬೇಕು. ಹೀಗೆ ಪ್ರೀತಿಯಿಂದ ಒಬ್ಬರನ್ನ ಒಬ್ರು ಗೆಲ್ಲಬೇಕೆ ಹೊರತು ಜಗಳದಿಂದನೋ ಅಥವಾ ಈಗೋ ನಾನು ಅಹಮಿಕೆ ಅದು ಎದ್ರೆ ಎಲ್ಲ ಹಾಳಾಗತ್ತೆ. ಪೂರ ಮುರಿಯುವುದು ಬಳಿಕ ತಂದೆ ಮಕ್ಕಳಿಗೆ ಆಗ್ಬೇಕಾಗಿಲ್ಲ, ಗಂಡ ಹೆಣ್ಣಂದ್ರಿಗೂ ಅಷ್ಟೇ, ಎಲ್ಲರಿಗೂ ಅನ್ವಯ ಇದೆ. ನಾನು ಅನ್ನೋದು ಹೋದ್ರೆ ಸರಿಯಾಗುತ್ತೆ ಈ ರೀತಿ. ಸೊ ಇಲ್ಲಿ ರಾಜನಿಗೂ ಆ ಶೂರಗಣಗಳಿಗೂ ಕೂಡ ಪರಸ್ಪರ ಐಕಮತ್ಯ ಇರಬೇಕು. ಅವರ ಐಕಮತ್ಯದಿಂದ ಇದ್ದಾಗಲೇ ಬಲ ಪರಾಕ್ರಮಗಳಿಂದ ಸಮಸ್ತ ಕಾರ್ಯಗಳನ್ನು ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ. ಅವರಲ್ಲಿ ಒಗ್ಗಟ್ಟಿದ್ರೆ ಹೊರಗಿನವರು ಅವರೊಡನೆ ಸ್ನೇಹ ಬೆಳೆಸ್ತಾರೆ. ಹೀಗೆ ಎಲ್ಲ ಕಾರ್ಯದಲ್ಲೂ ಅವರು ಏಕಾಭಿಪ್ರಾಯದಿಂದ ನಡೆದಾಗಲೇ ಸುಖದಿಂದ ವೃದ್ಧಿಗೆ ಬರ್ತಾರೆ. ಈಗ ಒಂದು ಸಂಘ ಸಂಸ್ಥೆ ಇವುಗಳನ್ನ ಮಾಡಿ ನಡೆಸಿದಾಗ ಯಾಕೆ ಬೇಕು ಈ ಸಂಘ? ಇಲ್ಲ ಒಬ್ಬನೇ ಮಾಡ್ಕೊಂಡು ಹೋಗ್ಬೋದಲ್ಲ ಅಂತಂದ್ರೆ, ಸಂಘದ ಉದ್ದೇಶಗಳೇನು, ಅದಕ್ಕೆ ಚ್ಯುತಿ ಬಾರದಂತೆ ಎಲ್ಲರೂ ಕೂಡ ಅದರಲ್ಲಿ ರೆಸ್ಪಾನ್ಸಿಬಲ್, ಜವಾಬ್ದಾರಿ ಯುತರಾದವರು. ಎಲ್ಲರೂ ಸೇರಿ ಸಭೆಯನ್ನು ನಡೆಸಿದಾಗ ನಿಧಾನವಾಗಿ ವಿಚಾರ ವಿನಿಮಯ ಮಾಡಿಕೊಂಡು ಸಂಘದ ಏನೇ ಕಾರ್ಯಕ್ರಮಗಳನ್ನು ನಡೆಸಬೇಕಾದ್ರೆ ಪರಸ್ಪರ ಯೋಚನೆ ಮಾಡಿ
ಸಾಧಕ ಬಾಧಕಗಳನ್ನ ನೋಡಿ ನಡೆಸಿದ್ರೆ ಆ ಸಂಘ ಚೆನ್ನಾಗಿ ನಡೆಯುತ್ತೆ. ಅಲ್ಲಿ ಒಬ್ಬಂದೇನೆ ಇನ್ನೆಲ್ಲರೂ ಸುಮ್ಮನೆ ಕೋಲೆ ಬಸವರಾಗಿರ್ಬೇಕು ಅಂದ್ರೆ ಅದು ಮತ್ತೆ ಅಲ್ಲೇನು ಕೂಡ ಈ ಭಿನ್ನಾಭಿಪ್ರಾಯಗಳು ಇದೆಲ್ಲ ಬರೋದು ಸಾಧ್ಯವಾಗುತ್ತೆ. ಅದ್ರಿಂದ ಏನು ಒಂದು ಕಡೆ ಸಂಘ ಹಾಳಾಯ್ತು, ನಾಶವಾಗತ್ತೆ. ಏನ್ ಇನ್ಸ್ಟಿಟ್ಯೂಷನ್ ಯಾರೋ ಒಬ್ರು ಕಷ್ಟಪಟ್ಟು ಕಟ್ತಾರೋ ಅದು ನಾಶವಾಗಬಹುದು ಈ ರೀತಿ ಆದಾಗ. ತಮ್ಮ ಮಕ್ಕಳನ್ನು ಒಡ ಹುಟ್ಟಿದವರನ್ನು ವಿದ್ಯಾ ವಿನಯ ಸಂಪನ್ನರನ್ನಾಗಿ ಮಾಡಿಸಿ ವಿದ್ಯಾ ವಿನಯ ಸಂಪನ್ನರಾಗಿ ಅಂದರು. ನಾವೇನ್ ಅನ್ಕೊಂಡಿದೀವಿ, ಈಗ ಅಕಾಡೆಮಿಕ್ ವಿದ್ಯೆ ಕೊಟ್ಬಿಟ್ರೆ ಆಗೋಯ್ತು, ಅವನೆಲ್ಲದರಲ್ಲೂ 100ಕ್ಕೆ 100 ಮಾರ್ಕ್ಸ್ ಕೊಟ್ಟು ತಗೊಂಡು ಬಂದ. ಆದ್ರೆ ಮನುಷ್ಯನಾಗ ಹೇಗ್ ಬಾಳಬೇಕು ಅದನ್ನು ತಿಳಿಸ್ಕೊಟ್ಟಿದ್ಯಾ? ಅಕ್ಕರೆ ವಿದ್ಯೆಗಳ ನರಿಪದಿರ್ದೊಡೆ ಕೊಂದಂ ಅಂತ ಚೂಡಾರತ್ನ ಶತಕದಲ್ಲಿ ಬಂದಿದ್ದು. ನನಗೆ ಬರೀದನ್ನು ಹೇಳಿದೆ, ಮಕ್ಕಳಿಗೆ ತಂದೆ ಅಕ್ಕರೆ ವಿದ್ಯೆಗಳ ನರಿಪದಿರ್ದೊಡೆ ಕೊಂದಂ ಲೆಕ್ಕದನ ಬಿರಲು ಕೆಡಗು ಚಿಕ್ಕಂದಿನ ವಿದ್ಯೆ ಪೊರಗು ಚೂಡಾರತ್ನ. ಸರಿಯಾದಂತಹ ವಿದ್ಯೆ ಅಂದ್ರೆ ಏನು, ಅವರು ಹೇಗೆ ಸಮಾಜದಲ್ಲಿ ಅವರ ರೀತಿ ನೀತಿಗಳು ಹೇಗಿರಬೇಕು, ಎಲ್ಲರಿಗೂ ಇಷ್ಟವಾಗುವಂತೆ ಇರಬೇಕು, ಸಮಾಜದಲ್ಲಿ ಲೋಕದ ಮರ್ಯಾದೆಯನ್ನು ಮೀರದಂತೆ ನಡೆಯಬೇಕು. ಇದನ್ನೆಲ್ಲ ಪ್ರಧಾನವಾಗಿ ತಿಳಿಸ್ಬೇಕಾದದ್ದು. ಬರೀ ಶಾಲೆಯಲ್ಲಿ 100ಕ್ಕೆ 100 ಮಾರ್ಕ್ಸ್ ತೆಗೆದ್ಬಿಟ್ರೆ ಆಗೋಯ್ತೆ, ಬರೀ ಅಕಾಡೆಮಿಕ್ ಅದು ಒಂದೇನ ವಿದ್ಯೆ. ವಿದ್ಯಾ ವಿನಯ ಸಂಪನ್ನರನ್ನಾಗಿ ಸದ್ವಿದ್ಯೆಗಳು, ಒಳ್ಳೆಯ ಸಂಸ್ಕಾರಗಳು ಇದನ್ನ ನೀಡಿದ್ರೆ ಆ ವಿನಯ ಅನ್ನೋದು ಸಹಜವಾಗಿ ಅವರಲ್ಲಿ ಮೂಡಬೇಕು. ಹಿರಿಯರ ಕಂಡ್ರೆ ಗೌರವವನ್ನು ತೋರಿಸುವಂತಹದ್ದು, ಹೀಗೆ ಕಷ್ಟದಲ್ಲಿರೋರಿಗೆ ಅಥವಾ ಇದರಲ್ಲಿರೋರಿಗೆ ಹೋಗಿ ಸಹಾಯ ಮಾಡಬೇಕು ಅನ್ನುವಂತ ಬುದ್ಧಿ ಇವೆಲ್ಲ ಬರ್ಬೇಕಾದ್ದು. ಅವರನ್ನ ತಮ್ಮ ವಶದಲ್ಲಿ ಇರಿಸಿಕೊಂಡು ತಾವು ವೃದ್ಧಿಗೆ ಬರಬೇಕು. ಚಾರರನ್ನ ನೇಮಿಸೋದು, ಮಂತ್ರಾಲೋಚನೆಗಳು, ಭಂಡಾರವನ್ನ ಹೆಚ್ಚಿಸೋದು, ಈ ಭಾಗಗಳಲ್ಲಿ ಬಹಳ ಎಚ್ಚರಿಕೆಯಿಂದ ವರ್ತಿಸುವ ರಾಜರು ಸರ್ವ ವಿಧದಿಂದಲೂ ವೃದ್ಧಿಗೆ ಬರ್ತಾರೆ. ಪ್ರಾಜ್ಞರು, ಸಮರ್ಥರು, ಕಾರ್ಯೋತ್ಸಾಹಯುಕ್ತರು ಆದವರನ್ನ ಚಾರರನ್ನಾಗಿ ನೇಮಿಸಿ ಅವರನ್ನು ಗೌರವಿಸುತ್ತಿದ್ದ ರಾಜರು ವೃದ್ಧಿಗೆ ಬರ್ತಾರೆ. ಧನವಂತರು, ಶೂರರು, ಶಸ್ತ್ರಜ್ಞರು, ಶಾಸ್ತ್ರ ಪಾರಂಗತರು ಆದಂತಹ ಶೂರ ವರ್ಗದವರು ಇದ್ದರೆ ಅವರು ಸಾಮಾನ್ಯ ಜನರನ್ನೆಲ್ಲ ಕಠಿಣವಾದ ಆಪತ್ತುಗಳಿಂದ ದಾಟಿಸಬಲ್ಲರು. ಹೇ ಮಹಾರಾಜ, ರಾಜ್ಯಾಧಿಪತಿಯಾದ ಅರಸನಲ್ಲಿ ಕ್ರೋಧ, ಭೇದ ಬುದ್ಧಿ, ಭಯ, ದಂಡ, ನಿರ್ಬಂಧ, ನಿಗ್ರಹ, ವಧ ಮುಂತಾದ ಕೆಟ್ಟ ಸ್ವಭಾವಗಳು ಇದ್ರೆ ಈ ದುರ್ಗುಣಗಳು ಶೂರ ಗಣಗಳನ್ನ ಶತ್ರು ಪಕ್ಷಕ್ಕೆ ಸೇರುವಂತೆ ಮಾಡುತ್ತವೆ. ಅವನದೇ ಸೇನಾ ಸಮೂಹ ಅವನ ಮೇಲೆ ತಿರುಗಿ ಬೀಳುವಂತಾಗುವಂತಹದ್ದು. ಆದ್ದರಿಂದ ರಾಜನು ಆ ಗಣಗಳ ಪ್ರಮುಖರನ್ನು ಎಚ್ಚರದಿಂದ ಸನ್ಮಾನಿಸ್ತಾ ಇರಬೇಕು. ರಾಜ್ಯ ವ್ಯವಹಾರಗಳೆಲ್ಲ ಅವರ ಅಂಗೈಯಲ್ಲೇ ಇರುವಂತಹದ್ದು. ಆ ಗಣಗಳ ಪ್ರಮುಖನೊಡನೆ ಮಂತ್ರಾಲೋಚನೆಯನ್ನು ಮಾಡಬೇಕು. ಚಾರರನ್ನ ಅವರ ವಶದಲ್ಲಿಯೇ ಇರಿಸಬೇಕು. ಆದರೆ ರಾಜನು ಗಣದಲ್ಲಿ ಒಬ್ಬೊಬ್ಬರೊಡನೆಯೂ ಮಂತ್ರಾಲೋಚನೆಗಳನ್ನು ಆಲೋಚಿಸಬಾರದು. ಗಣದಲ್ಲಿ ಪ್ರಧಾನರಾದವರೇ ಸೇರಿ ಆಲೋಚಿಸಿ ಮೊತ್ತಕ್ಕೆ ಗಣದವರಿಗೆಲ್ಲ ಹಿತಕವಾದ ಕಾರ್ಯವನ್ನು ನಡೆಸಬೇಕು. ಗಣದಲ್ಲಿ ಒಬ್ಬರಿಗೊಬ್ಬರಿಗೆ ಐಕಮತ್ಯ ತಪ್ಪಿ ಕದಲಿ ಹೋಗುವ ಸಂದರ್ಭ ಉಂಟಾದಾಗ ವಿವಿಧ ಉಪಾಯಗಳಿಂದ ಅದನ್ನು ಏಕೀಕರಿಸಬೇಕು. ಹಾಗೆ ಗಣಗಳಲ್ಲಿ ಭೇದ ಉಂಟಾಗಿ ಸ್ವೇಚ್ಛೆಯಿಂದ ಪ್ರವರ್ತಿಸೋದಾದ್ರೆ ಎಲ್ಲ ಪ್ರಯೋಜನಗಳು ಕೆಟ್ಟು ಅನರ್ಥಗಳು ಸಂಭವಿಸುತ್ತೆ. ಆದ್ದರಿಂದ ಅವರಲ್ಲಿ ಕುಶಲರಾದವರು ಒಡನೆಯ ಕಲವನ್ನ ಅಡಗಿಸಲು ಯತ್ನಿಸಬೇಕು. ಕುಲವೃದ್ಧರು ಕುಲದಲ್ಲಿ ತಲೆದೋರಿದ ಕಲವನ್ನ ನೀಗಿಸದೆ ಅಲಕ್ಷ್ಯವಾಗಿದ್ದರೆ ಕುಲವೇ ಮೊತ್ತಕ್ಕೆ ಅದರಿಂದ ನಷ್ಟವಾಗುತ್ತೆ. ಕುಲದಲ್ಲಿ ಭೇದ ಭಾವ ಹೆಚ್ಚುತ್ತೆ. ಧರ್ಮಪುತ್ರ, ರಾಜರಿಗೆ ಹೊರಗಿನ ಭಯಕ್ಕಿಂತಲೂ ಇಂತಹ ಒಳಗಿನ ಭಯವೇ ಅನರ್ಥಕಾರಿ. ಅದು ಮೂಲವನ್ನೇ ಕಿತ್ತಾಕತ್ತೆ. ಆದ್ದರಿಂದ ನೀನು ಒಳಗಿನ ಭಯದಿಂದ ಅಪಾಯವಿಲ್ಲದಂತೆ ನಿನ್ನನ್ನು ರಕ್ಷಿಸಿಕೊಳ್ಳಬೇಕು. ಕುಲದಲ್ಲಿಯೂ ಜಾತಿಯಲ್ಲಿಯೂ ಸಮಾನರಾದವರಲ್ಲಿ ಅಕಸ್ಮಾತ್ ಆಗಿ ಅನ್ಯೋನ್ಯ ಕ್ರೋಧಗಳು, ಮೋಹವು, ಸಹಜವಾದ ಲೋಭ ಉಂಟಾಗಿ ಒಬ್ಬರನ್ನೊಬ್ಬರು ಮಾತಾಡಿಸದೆ ಬಿಟ್ಬಿಡೋದುಂಟು. ಇದೇ ಅವರ ಭಂಗಕ್ಕೆ ಮೊದಲನೆಯ ಲಕ್ಷಣ ಅಂತ ತಿಳಿ. ಈ ವಿಧವಾದ ಭೇದ ಬುದ್ಧಿಗೆ ಅವಕಾಶ ಮಾಡಿಕೊಡಬಾರದು. ರಾಜ, ಶತ್ರುಗಳು ಶೂರಗಣಗಳನ್ನ ತಮ್ಮ ವಶ ಮಾಡಿಕೊಳ್ಳುವುದು ಅವರ ಪ್ರಯತ್ನದಿಂದಾಗಲಿ, ಬುದ್ಧಿಬಲದಿಂದಾಗಲಿ, ರೂಪದಿಂದಾಗಲಿ, ಧನದಿಂದಾಗಲಿ ಅಲ್ಲ. ಆ ಗಣಗಳಲ್ಲಿ ಹುಟ್ಟುವ ಭೇದವೇ ಅವರಿಗೆ ಮುಖ್ಯ ಸಾಧಕ. ಆದ್ದರಿಂದ ಶೂರಗಣಗಳ ಐಕಮತ್ಯವೇ ರಾಜನಿಗೆ ಪ್ರಬಲವಾದಂತ ರಕ್ಷಣೆ.
ಇಲ್ಲಿಗೆ 107ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಅಷ್ಟೋತ್ತರ ಶತತಮೋಧ್ಯಾಯ, 108ನೇ ಅಧ್ಯಾಯ. ಭೀಷ್ಮನು ಯುಧಿಷ್ಠನಿಗೆ ತಂದೆ ತಾಯಿ ಗುರು ಇವರ ಪ್ರಭಾವವನ್ನು ತಿಳಿಸಿದ್ದು. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಆಗ ಯುಧಿಷ್ಠಿರನು, ತಾತ, ಧರ್ಮ ಮಾರ್ಗ ಎಂಬುದು ಬಹಳ ವಿಶಾಲ, ಅದರ ಶಾಖೆಗಳು ಅನೇಕವಾಗಿದೆ. ಅವುಗಳಲ್ಲಿ ಮುಖ್ಯವಾಗಿ ಅನುಷ್ಠಿಸಬೇಕಾದ ಧರ್ಮ ಯಾವುದು ಎಂದು ನೀನು ನಿರ್ಧರಿಸಿದ್ದೀಯೆ? ಎಲ್ಲಾ ಪ್ರಾಣಿಗಳಿಗೂ ಯಾವುದು ಮಹತ್ತಾದ ಕಾರ್ಯ? ನನಗೆ ಇಹದಲ್ಲಿಯೂ ಶರೀರ ಅವಸಾದನಲ್ಲಿ ಪರದಲ್ಲಿಯೂ ಕೂಡ, ದೇಹ ಅಂತ ಆದ್ಮೇಲೆ, ದೇಹವನ್ನ ಬಿಟ್ಟ ಮೇಲೆ ಶರೀರ ಅವಸಾನ, ಧರ್ಮ ಸಾಧಕವಾದ ಮಾರ್ಗ ಏನು ಅನ್ನೋದನ್ನ ತಿಳಿಸಬೇಕು ಎಂದ. ಅದಕ್ಕ ಭೀಷ್ಮ, ಹೇ ರಾಜ, ತಂದೆ ತಾಯಿಗಳ ಮತ್ತು ಗುರುವಿನ ಪೂಜೆ ಎಲ್ಲಕ್ಕೂ ಮೇಲಾದ ಧರ್ಮ ಎಂದು ನನ್ನ ಮತ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ತೈತ್ರಿಯ ಶಿಕ್ಷಾವಲ್ಲಿನಲ್ಲಿ ಇದನ್ನ ಹೇಳುವುದು. ತಂದೆ ತಾಯಿ ಗುರುಗಳು ಇವರನ್ನ ಸದಾ ಸ್ಮರಿಸಬೇಕು, ಅವರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಅವರಿಗೆ ಸರಿಯಾದ ಸೇವೆಯನ್ನು ಮಾಡಬೇಕು. ಇದು ತಂದೆ ತಾಯಿಗಳ ಮತ್ತು ಗುರುವಿನ ಪೂಜೆಯೇ ಎಲ್ಲಕ್ಕೂ ಮೇಲಾದ ಧರ್ಮ. ಕಾಲ ಬದಲಾಗಿದೆ, ಕೆಟ್ಟೋಗಿದೆ. ಎಲ್ಲ ಕಾಲ ಅಲ್ಲ ಕೆಟ್ಟಿರೋದು, ನಮ್ಮ ಸ್ವಭಾವಗಳು ಇವುಗಳು ನಡತೆಗಳಲ್ಲಿ ಎಲ್ಲ ಹೋಗ್ತಾ ಬಂತು. ಮೊದಲು ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ ಬೆಳಗಾಗಿದ ತಕ್ಷಣ ಸಂಧ್ಯಾ ವಂದನೆಯನ್ನು ಮುಗಿಸಿದ್ಮೇಲೆ ಭಗವಂತನಿಗೆ, ಆಮೇಲೆ ಇವರುಗಳಿಗೆ. ಮುಂದಕ್ಕೇನ್ ಬಂತು, ಸ್ವಲ್ಪ ಹುಡುಗ ದೊಡ್ಡವನಾದ, ಕಾಲವು ಇದಾಯಿತು, ತಂದೆನ ಹಾಯ್ ಡ್ಯಾಡಿ ಅನ್ಕೊಂಡು ಒಂದು ಗ್ರೀಟ್ ಮಾಡೋದು ಬೆಳಗಾದ ತಕ್ಷಣ, ಗುಡ್ ಮಾರ್ನಿಂಗ್. ಅವಾಗ ನಮಸ್ಕಾರ ಇಲ್ಲ. ಮುಂದಕ್ಕೆ ತಂದೆನೇ ಒಂದು ಇದ್ರಲ್ಲಿ ನೋಡೋದು, ಏನು ಅಂತ ಅನ್ಕೊಂಡು. ಆತ್ಮೀಯತೆ ತಪ್ಪು ಅಂತ ಹೇಳಲ್ಲ, ಆದ್ರೆ ಆ ಗೌರವ ಭಾವ ಅದು ಹೋಗ್ಬಿಟ್ರೆ ಹೋಯ್ತಲ್ಲಿ. ತಂದೆ ಆಚಾರ್ಯ ಇವರುಗಳು ಇವನ್ ಎಷ್ಟೇ ಎತ್ತರ ಬೆಳೆದ್ರು, ಏನೇನ್ ಸಾಧಿಸಿದ್ರು ಕೂಡ ಅವರ ಮುಂದೆ ಇವನ ಸಾಧನೆ ಏನು? ಈಗ ಮಗನಿಗೆ 70-90 ವರ್ಷ ಆದ್ರೂ ಮಗನೇ ಅವನ ತಂದೆಗೆ, ಅವನಿಗೆ ವಯಸ್ಸಾಗಿ ಮಗನ ತಂದೆ ಕರೆಯೋಳಿದೆ. ಅವನು ಏನ್ ನಮಸ್ಕಾರ ಮಾಡ್ಬಿಟ್ರೆ ಎಲ್ಲ ಬಂದ್ಬಿಡುತ್ತೋ ಅಂತ. ತಂದೆ ತಾಯಿಗೆ ಪ್ರತಿದಿನ ನಮಸ್ಕಾರ ಮಾಡಿದ್ರೆ ವಿನಯತೆ ಬರುತ್ತೆ, ವಿಧೇಯತೆ ಬರುತ್ತೆ, ಅವರು ಹಿರಿಯರು ಅನ್ನುವಂತಹ ಗೌರವ ಭಾವ ಅದಿರ್ಬೇಕು. ಇದು ಬಹಳ ಮುಖ್ಯವಾಗಿ ಬರಬೇಕಾದ್ದು. ಇದು ಇವತ್ತು ಎಲ್ಲ ಹೋಗ್ತಾ ಇದೆ. ಏನಿದೆ ಅದೆಲ್ಲ ಔಟ್ಡೇಟೆಡ್. ಅದು ಯಾಕೆ ಮಾಡ್ಬೇಕು? ಈ ರೀತಿಯ ಮನಸ್ಸಿನ ಅನಿಸಿಕೆಗಳು. ಶಿಕ್ಷಾವಲ್ಲಿನಲ್ಲಿ ಶಿಕ್ಷೆ ಅಂದ್ರೆ ಪನಿಷ್ಮೆಂಟ್ ಅಲ್ಲ. ಅಲ್ಲಿ ತೈತ್ರಿಯದಲ್ಲಿ ಮಾತೃದೇವೋ ಭವ, ಆಚಾರ್ಯಾಧೀನೋ ಭವ, ಆಚಾರ್ಯನಿಗೆ ಅಧೀನನಾಗಿರು. ಕಲಿಸಿದ ತಂ ವರ್ಣ ಮಾತ್ರಂ ಗುರು, ಒಂದಕ್ಷರ ಕಲಿಸಿದವನು ಅವನು ಗುರು. ಅಷ್ಟರ ಮಟ್ಟಿಗೆ ಅವರವನಿಗೆ ಗೌರವವನ್ನು ಕೊಡಬೇಕು. ಈಗ ಗುರು ಶಿಷ್ಯರ ಸಂಬಂಧ ಏನಿದೆ? ಏನು, ನಾವು ಕೊಡೋ ಫೀಸು, ಟ್ಯೂಷನ್ ಫೀಸ್ ಅಷ್ಟೆಲ್ಲ ಕೊಡ್ತೀವಿ, ಎಲ್ಲ ಇವರಿಗೆ. ನಮ್ಮಿಂದ ತಾನೇ ಅವ್ರು ಬದುಕಿರೋದು ಅನ್ನೋ ಆಟಿಟ್ಯೂಡ್ ಮಕ್ಳಿಗೆ ಬಂದ್ರೆ ಅಲ್ಲಿ ಆ ಗೌರವ ಇದೆಯಾ, ಭಾವನೆ ಇರುತ್ತೋ? ಇದು ಬಹಳ ಮುಖ್ಯವಾಗಿ ಬರಬೇಕಾದ್ದು. ಗುರುವಿನ ಸೇವೆಯನ್ನ ಶ್ರದ್ಧೆಯಿಂದ ಮಾಡಬೇಕು. ಉಪನಿಷತ್ತಿನಲ್ಲಿ ಇವುಗಳೆಲ್ಲ ತಿಳಿಸ್ಬೇಕಾದ್ರೆ ಬೇಕಾದಷ್ಟು ಕಥಾನಕಗಳು ಬರುತ್ತೆ. ಅವನು ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂದ್ರು. ಸತ್ಯಕಾಮ ಜಾಬಾಲ ಅವನದು. ಹೀಗೆ ಒಂದೇ ಎರಡಲ್ಲ, ಅನೇಕ ವೃತ್ತಾಂತಗಳಲ್ಲಿ ಬರುತ್ತೆ. ಇನ್ನೇನಾದ್ರೂ ಸಾಧಿಸಬೇಕಾದ್ರೆ ಇವರುಗಳ ಆಶೀರ್ವಾದ ಬೇಕು. ತಂದೆ ತಾಯಿಯರಿಗೆ ನಮಿಸಿ ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ಮೊದಲು ಅವರ ಇದನ್ನ ತಗೊಂಡು ಅವರಿಗೂ ವಿಷಯವನ್ನ ತಿಳಿಸಿ ಸಮ್ಮತಿ ತಗೊಂಡು ಹೋದ್ರೆ
ಅನುಭವಿಗಳು ಅವ್ರು ಹೇಳ್ತಾರೆ ಹೀಗ್ ನಡ್ಸು, ಹೀಗ್ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ. ಎಲ್ಲದಕ್ಕಿಂತ ಮುಖ್ಯವಾಗಿ ಅವರ ಆಶೀರ್ವಾದ ಇದೆಯಲ್ಲ, ಅದು ಬಹಳ ವಿಶೇಷವಾಗಿ ಆಗುತ್ತೆ. ಈಗ ಸಾಮಾನ್ಯವಾಗಿ ಬೈಕಲ್ಲೂ ಅದು ಇದ್ರ ಮೇಲೆ ನೀವು ನೋಡ್ತೀರಿ ದೊಡ್ಡದಾಗಿ ತಂದೆ ತಾಯಿಗಳ ಆಶೀರ್ವಾದ. ಅವನು ಬರೆದಿದ್ದು ಸಾಮಾನ್ಯವಾಗಿ ಹಾಗೆ ಬರ್ಕೊಂಡವರಿಗೆ ನಿಜವಾಗ್ಲೂ ಇರಬೇಕು ಗೌರವ. ತೋರಿಕೆಗೂ ಮಾಡ್ತಾರೆ, ಅದು ಬೇರೆ. ಈಗ ತಂದೆ ತಾಯಿ ಇದ್ದಾಗ ನೋಡ್ಕೊಳ್ಳಲ್ಲ, ಆಮೇಲೆ ಹೋಗ್ಬಿಟ್ಟು ಆ ಚೌಡೆಯ ಮೆಮೋರಿಯಲ್ನಲ್ಲಿ ಅವರ ತಂದೆ ಹೆಸರಿನಲ್ಲಿ ಒಂದು ದೊಡ್ಡ ಸಂಗೀತ ಕಾರ್ಯಕ್ರಮ, ಯಾರೋ ಸಂಗೀತಗಾರರು, ಖ್ಯಾತ ಸಂಗೀತಗಾರನ ಕರೆದು ಅವರಿಗೆಲ್ಲ ಬೇಕಾದಷ್ಟು ಖರ್ಚು ಮಾಡಿ, ಓಹೋ ನಾನು ನನ್ನ ತಂದೆಯ ಬಗ್ಗೆ ತೋರಿಸ್ತೆ ಅಂತ ಇದ್ದಾಗ ಏನ್ ಮಾಡಿದ್ದು. ಇದನ್ನೇ ಅನೇಕ ಕಡೆಗಳು ಹೇಳ್ತಾನೆ. ತಂದೆ ಇದ್ದಾಗ ಅವರಿಗೆ, ತಂದೆ ತಾಯಿಯರಿಗೆ ಸೇವೆಯನ್ನು ಮಾಡೋದು, ದಿನಾಗ್ಲೂ ಅವರಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡೆಯೋದು. ಅವರು ಶರೀರ ಬಿಟ್ಟ ಮೇಲೆ ವಾರ್ಷಿಕವಾಗಿ ಶ್ರಾದ್ದಗಳನ್ನ ನಡೆಸೋದು. ಇವೆಲ್ಲ ಬಹಳ ಮುಖ್ಯವಾದಂತ ಅಂಗಗಳು ಅಂತ ಇತಿಹಾಸ ಪುರಾಣಗಳಲ್ಲೆಲ್ಲ ಉಲ್ಲೇಖವಾಗತ್ತ ಇದು. ಶರೀರ ಅವಸಾನದಲ್ಲಿಯೂ ಪರದಲ್ಲಿಯೂ ಧರ್ಮ ಸಾಧಕವಾದ ಮಾರ್ಗ ಏನು ಅನ್ನೋದನ್ನು ತಿಳಿಸ್ಬೇಕು ಅಂತ ಧರ್ಮರಾಜ ಕೇಳಿದಾಗ ಅದಕ್ಕೆ ಭೀಷ್ಮ ರಾಜ, ತಂದೆ ತಾಯಿಗಳ ಮತ್ತು ಗುರುವಿನ ಪೂಜೆ ಎಲ್ಲಕ್ಕೂ ಮೇಲಾದ ಧರ್ಮ ಎಂಬುದು ನನ್ನ ಮತ. ಅದನ್ನು ನಡೆಸುವವನು ಇದರಲ್ಲಿ ಕೀರ್ತಿಯನ್ನ ಪರದಲ್ಲಿ ಉತ್ತಮ ಲೋಕಗಳನ್ನು ಪಡೆಯುತ್ತಾನೆ. ಅವರಿಗೆ ಯಾವ ಕಾರ್ಯಕ್ಕೆ ಅನುಮತಿಸುತ್ತಾರೋ ಅದು ಧರ್ಮ ವಿರುದ್ಧವೆಂದು ತೋರಿದ್ರು ನಡೆಸಿಬಿಡಬೇಕು. ತಂದೆ ತಾಯಿಗಳಿಗೆ ವಿಧೇಯರಾಗಿರೋದು ಅನ್ನೋದಕ್ಕೆ ಉದಾಹರಣೆ ಇದು. ಹಾಗಂತ ಶಾಸ್ತ್ರಕ್ಕೆ ವಿರುದ್ಧವಾದ ಕೆಲಸಗಳನ್ನೇ ನಡೆಸ್ಬೇಕು ಅಂತಿಲ್ಲ. ಆದ್ರೆ ಅಲ್ಲಿ ಅವರು ಸಮ್ಮತಿಸದಿದ್ದದ್ದು ಎಂತಹ ಧರ್ಮವಾದರೂ ಕೂಡ ಅದನ್ನ ನಡೆಸಬಾರದು. ಅವರು ಅನುಮತಿಸದೇ ಇದ್ದದ್ದೇ, ಅವರ ಅನುಮತಿಸಿದ್ದೇ ಉತ್ತಮ ಧರ್ಮ ಎಂಬುದು ನನ್ನ ಮತ. ತಂದೆ ತಾಯಿ ಗುರು ಎಂಬ ಈ ಮೂರು ಲೋಕಗಳು ಅವರೇ ಮೂರು ಪವಿತ್ರ ಅಗ್ನಿಗಳು. ಅವರಲ್ಲಿ ತಂದೆಯು ಗಾರ್ಹಪತ್ಯಾಗ್ನಿ ಎಂದು, ತಾಯಿಯು ದಕ್ಷಿಣಾಗ್ನಿ ಎಂದು, ಗುರುವು ಆಹವನೀಯಾಗ್ನಿ ಎಂದು ಹೇಳಲ್ಪಡ್ತಾರೆ. ಪವಿತ್ರಗಳಾದ ಈ ಮೂರು ಅಗ್ನಿಗಳನ್ನು ಎಚ್ಚರ ತಪ್ಪದೆ ಉಪಾಸಿದರೆ ತ್ರೈಲೋಕ್ಯವನ್ನು ಜಯಿಸಬಹುದು. ತಂದೆಯ ಸೇವೆಯಿಂದ ಇಹಲೋಕವು, ತಾಯಿಯ ಸೇವೆಯಿಂದ ಪರ ಸ್ವರ್ಗಲೋಕವು, ಗುರು ಉಪಾಸನೆಯಿಂದ ಬ್ರಹ್ಮಲೋಕವು ಸಾಧಿಸಲ್ಪಡುತ್ತೆ. ಇಲ್ಲಿ ಒಂದು ಸಂದೇಹ ಬರ್ಬೋದು ನಿಮಗೆ, ಇವನೇನು ಶಾಸ್ತ್ರದಲ್ಲಿ ವಿರುದ್ಧವಾದ್ದು ಕೂಡ ನನ್ನ ನಡೆಸ್ಬೇಕು ಅಂತ ಹೇಳಿದ್ರಲ್ಲ ಅಂತ. ಹಾಗಂತ ಶಾಸ್ತ್ರ ವಿರುದ್ಧವಾದ ತಂದೆ ಇದು ಮಾತುಗಳನ್ನ ಅವ್ರಿಗೆ ಹೇಳೋದಲ್ಲ. ಶಾಸ್ತ್ರವೇ ಪ್ರಧಾನವೇ ಹೊರತು ಅವರಿವರದಲ್ಲ. ಇದಕ್ಕೆಲ್ಲ ಹಿಂದೆ ಎಲ್ಲ ಉದಾಹರಣೆ ಹೇಳಿದೆ. ಈಗ ತಾಯಿಯೋ ಅಜ್ಜಿಯೋ ಯಾರೋ ಇದ್ರು, ಅವ್ರ ಕಾಲದಲ್ಲಿ ಯಾವುದೋ ಮಗುವಿಗೆ ಉಪನಯನ ಮಾಡಿದ್ರು, ಆ ಮಗು ಹೋಗ್ಬಿಡ್ತು 15 ದಿವಸದಲ್ಲಿ. ಅದರಿಂದ ನನ್ನ ಮಗನಿಗೆ, ಮೊಮ್ಮಗನಿಗೆ ನಾನು ಬದುಕಿರೋ ತನಕ ಉಪನಯನವೇ ಬೇಡ. ಈಗ ತಂದೆ ತಾಯಿಗಳ ಮಾತು ಕೇಳಬೇಕು. ಈಗ ಹಾಗಾದ್ರೆ ಉಪನಯನ ಮಾಡ್ಬೇಕಾ ಬೇಡವಾ ಅಂದ್ರೆ ಅವರಿಗೆ ಶಾಸ್ತ್ರದ ಹಿರಿಮೆಯನ್ನು ಹೇಳಿ ಅವನ ನಿಜವಾದ ಅಭಿವೃದ್ಧಿಯನ್ನು ನೀವು ಬಯಸೋದಾದ್ರೆ ಇದಕ್ಕೆ ನೀವು ಸಮ್ಮತಿಯನ್ನ ನೀಡಬೇಕು ಅಂತ. ಎಲ್ಲ ಈ ಘಟನೆಗಳೆಲ್ಲ ಎಷ್ಟೆಷ್ಟು ಅಂತಂದ್ರೆ ಒಂದು ಮೋಹದಿಂದನೋ ಇದರಿಂದ ಬಂದು ಇದಕ್ಕೆ ವಿರುದ್ಧವಾಗಿ ಆಗ್ಬೇಕಾದ್ರೆ. ಈಗ ಶಂಕರಾಚಾರ್ಯರು ಸನ್ಯಾಸವನ್ನು ಸ್ವೀಕಾರ ಮಾಡೋದಕ್ಕೆ ಅವರ ತಾಯಿ ಒಪ್ಲೇ ಇಲ್ಲ. ಕಡೆಗೆ ಅವರೊಮ್ಮೆ ನದಿಯಲ್ಲಿ ನೀರು ತಗೊಳಕ್ಕೆ ಹೋದಾಗ ಇವರು ಅಲ್ಲಿಗೆ ಹೋದ್ರು. ಚಿಕ್ಕ ವಯಸ್ಸಿನಲ್ಲೇನೆ 8 ವರ್ಷಕ್ಕೇನೆ ತಾನೇ ಇದಾಗಿದ್ದು. ಅಲ್ಲಿ ಇವರು ತಮ್ಮ ಇದರಿಂದಾನೇ ಸೃಷ್ಟಿಸಿ ಒಂದು ಮೊಸಳೆ ಬಂದು ಇವರು ಕಾಲಿಡಿದು ಎಳ್ಕೊಂಡು ಉಳ್ತಾ ಇದೆ. ಅವ್ರು ಹೇಳಿದ್ರು, ಅಮ್ಮ ನೀನ್ ನನ್ನ ಸನ್ಯಾಸ ಧರ್ಮ ಉತ್ತರಿಸೋದಕ್ಕೆ ಒಪ್ಪಿದ್ರೆ ನೋಡಿ ಈ ಮೊಸಳೆ ನನ್ನ ಕಾಲು ಬಿಡುತ್ತೆ, ಇಲ್ದಿದ್ರೆ ಎಳ್ಕೊಂಡು ಹೋಗ್ಬಿಡುತ್ತೆ ಅಂತ. ಇವರು ತಾಯಿ ಹೋಗ್ಲಿ ಸರಿ ನೀನ್ ಸನ್ಯಾಸಿ ಆದ್ರು ಒಟ್ನಲ್ಲಿ ಬದುಕೋಬೇಕು ಅಂತ ಹೇಳ್ಬಿಟ್ಟು ಸಮ್ಮತಿಯನ್ನ ಕೊಟ್ಟಿದ್ದು ಅಂತ. ಹೀಗೆ ಮುಖ್ಯವಾಗಿ ಏನು ಅಂದ್ರೆ ತಂದೆ ತಾಯಿಯ ಮಾತನ್ನ ಖಂಡಿತ ಕೇಳಬೇಕು, ವಿಧೇಯತೆ ಅದು ಬರಬೇಕಾದ್ರೆ. ಆದ್ರೆ ಧರ್ಮ ವಿರುದ್ಧವಾದ ಮಾತುಗಳನ್ನ ಅವರು ಹೇಳಬಾರ್ದು, ಅಥವಾ ಅವರಿಗೆ ಅದನ್ನ ತಿಳಿಸಿ ಶಾಸ್ತ್ರದ ಮಾರ್ಗದಲ್ಲಿ ಹೋಗೋಣ ಅಂತ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯ ಕಾರ್ಯವು ಅಂತ ಹೇಳಿ. ಹೀಗೆ
ಎರಡಕ್ಕೂ ಸಮರಸವನ್ನು ತಂದು ಹೋಗ್ಬೇಕಾದ್ದು. ಗುರುವಿನಲ್ಲಿ ತಂದೆ ತಾಯಿಯರಲ್ಲಿ ಭಕ್ತಿ ಶ್ರದ್ಧೆಗಳು, ಶಾಸ್ತ್ರದಲ್ಲಿ ಗೌರವ, ಇದು ಕೂಡ ಅಗತ್ಯ. ತಂದೆ ಸೇವೆಯಿಂದ ಇಹಲೋಕವೋ, ತಾಯಿಯ ಸೇವೆಯಿಂದ ಪರಲೋಕವೋ, ಗುರುಪಾಸನೆಯಿಂದ ಬ್ರಹ್ಮಲೋಕವೋ ಸಾಧಿಸಲ್ಪಡುತ್ತೆ. ಈ ಮೂವರ ಸೇವೆಯಿಂದ ಸತ್ಕೀರ್ತಿ ಉಂಟು, ಶುಭಗಳುಂಟು, ಮಹಾಫಲವುಳ್ಳ ಧರ್ಮ ಉಂಟು. ಹೇ ರಾಜ, ಅವರ ಇಷ್ಟವನ್ನು ನೀನು ಎಂದಿಗೂ ಮೀರಬಾರದು, ಅವರನ್ನ ಮೀರಿ ನೀನು ಪೂಜಿಸಬಾರದು, ಅವರನ್ನು ದೂಷಿಸಬಾರದು. ಯಾವಾಗಲೂ ಅವರ ಪರಿಚಯವನ್ನು ಮಾಡುತ್ತಿರುವುದೇ ನಿನಗೆ ಉತ್ತಮ ಧರ್ಮ. ಅದರಿಂದ ನಿನಗೆ ಯಶಸ್ಸು, ಪುಣ್ಯ, ಸತ್ಕೀರ್ತಿ, ಪುಣ್ಯ ಲೋಕಗಳು ಲಭಿಸುತ್ತೆ. ಈ ಮೂವರನ್ನು ಆಧರಿಸುವುದರಿಂದ ಮೂರು ಲೋಕಗಳನ್ನು ಆಧರಿಸಿದಂತಾಗತ್ತೆ. ಅವರನ್ನ ಅನಾದರಿಸಿ ಮಾಡತಕ್ಕಂಥ ಸತ್ಕರ್ಮಗಳೆಲ್ಲ ನಿಷ್ಫಲಗಳೇ ಆಗುತ್ತೆ. ಈ ಮೂವರನ್ನು ಪೂಜಿಸದವನಿಗೆ ಇಹವೂ ಇಲ್ಲ, ಪರವೂ ಇಲ್ಲ, ಕೀರ್ತಿಯೂ ಇಲ್ಲ. ಅವನ ಕೀರ್ತಿಯೋ ಇಹಪರಗಳೆರಡನೆಯೂ ಕೂಡ ಪ್ರಕಾಶಕ್ಕೆ ಬರುವುದಿಲ್ಲ. ಪಾರಲೌಕಿಗಳೆನಿಸಿದ ಯಾವ ಶ್ರೇಯಸ್ಸು ಅವನಿಗೆ ಲಭಿಸದು. ಅವರಿಗಾಗಿ ಮಾಡತಕ್ಕದ್ದೆಲ್ಲ ದ್ವಿಗುಣ, ತ್ರಿಗುಣ, ಸಹಸ್ರ ಗುಣಗಳಾಗಿ ವೃದ್ಧಿ ಹೊಂದುತ್ತೆ. ಹೇ ಧರ್ಮಪುತ್ರ, ಆ ಧರ್ಮ ಅನುಷ್ಠಾನದಿಂದಲೇ ನನಗೆ ಈಗ ಈ ಲೋಕಗಳು ಪ್ರಕಾಶಿಸುತ್ತಿದೆ. ಒಳ್ಳೆ ಆಚಾರ್ಯನು 10 ಮಂದಿ ಶ್ರೋತ್ರಿಗಿಂತಲೂ ಮೇಲಾದವನು. ವೇದಾರ್ಥವನ್ನು ಉಪದೇಶಿಸುವನು ಆಚಾರ್ಯ, ವೇದಾಧ್ಯಯನ ಮಾಡಿಸುವನು ಉಪಾಧ್ಯಾಯ ಎಂದು ತಿಳಿಬೇಕು. ಶ್ರೋತ್ರಿಯ ಅಂದ್ರೆ ಅಧ್ಯಯನ ಮಾಡಿದವನು. ಶ್ರುತಿ, ಶ್ರೋತ್ರಿಯ. ಸ್ಮಾರ್ತ ಅನ್ನೋ ಪದ ಬಂದಿರೋದು ಜಾತಿ ಅಲ್ಲ, ಅದು ಸ್ಮೃತಿಯನ್ನ ಚೆನ್ನಾಗಿ ಫಾಲೋ ಮಾಡ್ತಾ ಇರುವರು ಸ್ಮಾರ್ತರು. ಜ್ಯೋತಿಷ್ಯ ತಿಳಿದವನು ಜ್ಯೋತಿಷಿ. ಅವನು ಯಾವ ಬಿದಕಾರು ಸೇರಿಬಹುದು, ಅಯ್ಯಂಗಾರರು, ಮದ್ಮರೋ, ಸ್ಮಾರ್ತರು, ಯಾರು ಬೇಕಾದ್ರೂ ಆಗ್ಬಹುದು. ಜ್ಯೋತಿಷ್ಯವನ್ನು ಕಲ್ತಿರೋದ್ರಿಂದ ಈಗ ಜ್ಯೋತಿಷ್ಯ. ಈಗ ಸಂಪತ್ ಕೃಷ್ಣ ಜೋಯಿಸರು ಅಂದ್ರೆ ಅವರೇನ್ ಸ್ಮಾರ್ತರೇ ಅಂದ್ರೆ ಅಲ್ಲ, ಶ್ರೀ ವೈಷ್ಣವರೇನೆ. ಜ್ಯೋತಿಷ್ಯದಲ್ಲಿ ಅವರದು ಪರಿಣಿತಿ. ಹಾಗೆ 10 ಮಂದಿ ಉಪಾಧ್ಯಾಯರಿಗಿಂತಲೂ ತಂದೆ ಮೇಲಿಸ್ತಾನೆ. 10 ಮಂದಿ ತಂದೆಯರಿಗಿಂತ ತಾಯಿಯು ಮೇಲಾದವಳು. ಸಮಸ್ತ ಪ್ರಪಂಚಕ್ಕಿಂತಲೂ ತಾಯಿಯೇ ಮೇಲು. ತಾಯಿಗೆ ಸಮಾನವಾದ ಗುರು ಇಲ್ಲ ಅಂತಾರೆ. ಆದರೆ ಧರ್ಮಪುತ್ರ, ತಾಯಿ ತಂದೆಗಳಿಗೂ ಇಂತಲೂ ಗುರುವೇ ಮೇಲೆ ಎಂಬುದು ನನ್ನ ಮತ. ತಂದೆ ತಾಯಿಗಳಿಬ್ಬರು ಜನನ ಮಾತ್ರಕ್ಕೆ ಕಾರಣಬಹುದರು. ಅವರು ಅಸ್ಥಿರವಾದ ಶರೀರವನ್ನ ಸೃಷ್ಟಿಸ್ತಕ್ಕವರು. ಆಚಾರ್ಯನಿಂದ ಲಭಿಸುವ ಜನ್ಮವಾದರೂ ಜರಾಮರಣವಿಲ್ಲದ್ದು. ಇದೇನೇ ನಮ್ಮಲ್ಲಿ ಹೇಳುವಂತದ್ದು ವೈಷ್ಣವತ್ವ. ದ್ವಿಜತ್ವ ಅನ್ನೋದು ಹೇಗೆ ಅಂದ್ರೆ ಹೀಗೆ, ಸಂಸ್ಕಾರವನ್ನು ಪಡೆದಾಗ ಮೊದಲು ಎಲ್ಲರಂತೆ ತಾಯಿಯ ಉದರದಿಂದ ಜನಿಸಿದ್ರು ಕೂಡ ಮುಂದಕ್ಕೆ ಗುರುವಾದವನೇ ಅವನಿಗೆ ಇನ್ನೊಂದು ಜನ್ಮವನ್ನ ನೀಡಿದಂತೆ. ದ್ವಿಜ ಅನ್ನೋ ಪದ ನಿಜವಾದ ಅರ್ಥದಲ್ಲಿ ಹೀಗೆ, ಜ್ಞಾನವನ್ನ ನೀಡಿದವನು ಆಚಾರ್ಯ. ಅದಕ್ಕೆ ಸಮಾಶ್ರಯಣ ಆದ್ಮೇಲೆ ಆಚಾರ್ಯರ ತನಿಯಂಗಳನ್ನ ಪ್ರತಿದಿನ ಹೇಳಬೇಕು ಅಂತ ಹೇಳುವಂತದ್ದು. ತಂದೆ ತಾಯಿಗಳು ಒಂದು ವೇಳೆ ಅಪಕಾರವನ್ನು ಮಾಡಿದ್ರು ಕೂಡ ಅವರನ್ನ ಎದುರಿಸಬಾರದು. ಅವರ ಅಪರಾಧಿಗಳಾದ್ರೂ ಅವರನ್ನ ನಿಗ್ರಹಿಸಿ ಬಿಡುವುದರಿಂದ ದೋಷ ಇಲ್ಲ. ತಂದೆ ತಾಯಿಯ ವಿಷಯದಲ್ಲಿ ಕೇವಲ ಧರ್ಮ ಬುದ್ಧಿಯನ್ನೇ ಮುಂದಿಟ್ಟುಕೊಂಡು ಅವರು ತಪ್ಪು ಮಾಡಿದಾಗಲೂ ಗೌರವಿಸ್ತಕ್ಕಂಥ ಮಕ್ಕಳು ದೇವತೆಗಳಿಗೂ ಋಷಿಗಳಿಗೂ ಅನುಗ್ರಹ ಪಾತ್ರ ಆಗ್ತಾರೆ. ಯಾವನು ವಿದ್ಯೋಪದೇಶ ಎಂಬ ಸಾರ್ಥಕ ಕರ್ಮದಿಂದ ಅಕ್ಷಯವಾದ ಸ್ಥಾನವನ್ನು ಹೊಂದುವಂತೆ ಅನುಗ್ರಹಿಸುವನೋ ಅಂತಹ ಗುರುವನ್ನೇ ತಂದೆ ಎಂದು ತಾಯಿ ಎಂದು ಭಾವಿಸಬೇಕು. ಅವನಲ್ಲಿ ಉಪಕಾರ ಸ್ಮರಣೆಯಿಂದ ಇರಬೇಕು. ಅವನಿಗೆ ದ್ರೋಹ ಮಾಡಬಾರದು. ವಿದ್ಯೆ ಹೇಳಿದ ಆಚಾರ್ಯ ವಿಷಯದಲ್ಲಿ ತ್ರಿಕರಣಗಳಿಂದ ಆದರವನ್ನು ತೋರಿಸಿದವನು ಭ್ರೂಣ ಹತ್ಯಾಪಾತಕಕ್ಕೆ ಗುರಿಯಾಗ್ತಾನೆ. ಭ್ರೂಣ ಹತ್ಯೆ, ಬ್ರಹ್ಮ ಹತ್ಯೆ, ಸ್ವರ್ಣಸ್ಥೇನ, ಗುರುಪತ್ನಿ ಗಮನ ಇವೆಲ್ಲ ಪಂಚ ಮಹಾಪಾತಕಗಳಲ್ಲಿ ಸೇರುವಂತಹದ್ದು. ಅದಕ್ಕೆ ಸಮನಾಗತ್ತೆ ಅಂತಾರೆ. ಲೋಕದಲ್ಲಿ ಅಂತವನಿಗಿಂತಲೂ ಪಾಪಿಷ್ಟ ಬೇರೊಬ್ಬನಿಲ್ಲ. ಗುರುಗಳು ಹೇಗೆ ಅವರಲ್ಲಿ ಅನುಗ್ರಹ ಬುದ್ಧಿಯಿಂದ ಇರ್ತಾರೋ ಅದೇ ವಿಧದಿಂದ ಅವರು ಗುರುವನ್ನ ಅರ್ಚಿಸಬೇಕು. ಸನಾತನ ಧರ್ಮವನ್ನು ಅನುವರ್ತಿಸುವುದರಲ್ಲಿ ಶ್ರದ್ಧೆಯುಳ್ಳವನು ಗುರುವನ್ನ ಶ್ರದ್ಧೆಯಿಂದ ಪೂಜಿಸಿ ಅರ್ಚಿಸಿ ಅವರಿಗೆ ಬೇಕಾದದ್ದನ್ನ ಒದಗಿಸಿಕೊಡಬೇಕು. ತಂದೆಯು ಯಾವ ಮಗನನ್ನ ಪ್ರೀತಿಸ್ತಾನೋ ಅವನಲ್ಲಿ ಪ್ರಜಾಪತಿಯಾದ ಬ್ರಹ್ಮನೇ ಪ್ರೀತನಾಗ್ತಾನೆ. ತಾಯಿಯನ್ನ ಮೆಚ್ಚಿಸಿದವನು ಸಮಸ್ತ ಭೂಮಿಯನ್ನು ಪೂಜಿಸಿದಂತಾಗತ್ತೆ. ಮನೆಯ ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು. ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಅಚೂಡರತ್ನ ಶತಕದಲ್ಲಿ
ತಂದೆ ತಾಯಿಗಳಿಂದ ಒಳ್ಳೆಯ ಸಂಸ್ಕಾರ ಸಿಗಬೇಕು. ಇದು ಬಹಳ ಬಹಳ ಮುಖ್ಯವಾದದ್ದು. ವೇದಾಂತ ದೇಶಿಕರು ನ್ಯಾಸ ವಿಂಶತಿಯಲ್ಲಿ ಗುರುವಿನ ಲಕ್ಷಣ ಶಿಷ್ಯನ ಲಕ್ಷಣಗಳನ್ನು ಬಹಳ ಚೆಂದಾಗಿ ವರ್ಣಿಸ್ತಾರೆ. ಸಂಪ್ರದಾಯ ಅಂತ ಶುರು ಮಾಡಿ ಎಂತಹ ಗುರುವನ್ನ ಆಶ್ರಯಿಸಬೇಕು, ಹಾಗೆ ಶಿಷ್ಯನ. ಈ ಕಾರಣದಿಂದ ಗುರುವು ತಂದೆ ತಾಯಿಗಳಿಗಿಂತಲೂ ಅಧಿಕ ಪೂಜ್ಯ. ಗುರು ಶುಶ್ರೂಷೆಯಿಂದ ದೇವ ಪಿತೃಗಳೆಲ್ಲರೂ ಪ್ರೀತರಾಗುತ್ತಾರೆ. ಗುರುವನ್ನು ಯಾವ ವಿಧದಿಂದಲೂ ಅವಮಾನಿಸಬಾರದು, ಅವನ ಕಾರ್ಯಗಳಲ್ಲಿ ದೋಷವನ್ನು ಎಣಿಸಬಾರದು. ದೇವತೆಗಳು ಮಹರ್ಷಿಗಳು ಗುರು ಸೇವೆಯನ್ನೇ ಬಹಳ ಪ್ರಧಾನ ಎಂದು ವಿಧಿಸಿದ್ದಾರೆ. ತಂದೆ ತಾಯಿ ಗುರು ಎಂಬ ಈ ಮೂವರಿಗೂ ಮನಸ್ಸಿನಿಂದಾಗಲಿ ಕಾರ್ಯದಿಂದಾಗಲಿ ದ್ರೋಹವನ್ನು ಮಾಡಿದವನು ಭ್ರೂಣ ಹತ್ಯಾ ಪಾಪಕ್ಕೆ ಗರಿಯಾಗ್ತಾನೆ. ತಂದೆ ತಾಯಿಗಳ ಗರ್ಭದಲ್ಲಿಯೇ ಹುಟ್ಟಿ ಅವರಿಂದಲೇ ಬೆಳೆಸಲ್ಪಟ್ಟ ಮಕ್ಕಳು ದೊಡ್ಡವರಾದ ಮೇಲೆ ಅವರು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಅವರನ್ನು ಪೋಷಿಸದೆ ಹೋದರೆ ಆ ಕೃತಜ್ಞತೆಯೇ ಅವರನ್ನು ಭ್ರೂಣ ಹತ್ಯಾ ಪಾಪಕ್ಕೆ ಗುರಿ ಮಾಡುತ್ತೆ. ಅವನಿಗಿಂತಲೂ ಪಾಪಾತ್ಮರು ಬೇರೊಬ್ಬರಿಲ್ಲ. ಮಿತ್ರದ್ರೋಹಿ, ಕೃತಜ್ಞ, ಸ್ತ್ರೀ ಹತ್ಯೆ ಮಾಡಿದವನು, ಚಾಡಿಕೋರ, ಈ ನಾಲ್ವರ ಪಾಪಕ್ಕೆ ಪ್ರಾಯಶ್ಚಿತ್ತ ಇಲ್ಲವೇ ಇಲ್ಲ ಎಂದು ಕೇಳಿದ್ದೇವೆ. ಹೇ ರಾಜೇಂದ್ರ, ಲೋಕದಲ್ಲಿ ಮನುಷ್ಯನು ನಡೆದುಕೊಳ್ಳಬಾದ ಈ ಧರ್ಮವೆಲ್ಲ ಮನುವಿನಿಂದಲೇ ನಿರ್ದೇಶಿಸಲ್ಪಟ್ಟಿದೆ. ಯದ್ ಮನುರವಧತೆ ತದ್ಭೇಷಜಂ, ಅದನ್ನು ಅನುಸರಿಸುವುದು ಶ್ರೇಯಸ್ಕರ. ಅದಕ್ಕಿಂತ ಮೇಲಾದ ಧರ್ಮ ಇಲ್ಲ. ಸಮಸ್ತ ಧರ್ಮಗಳ ಸಾರವನ್ನೆಲ್ಲ ಕ್ರೋಢೀಕರಿಸಿ ಇದು ನಿರ್ಣಯಿಸಲ್ಪಟ್ಟಿದೆ ಅಂತ ಭೀಷ್ಮ ಧರ್ಮರಾಜನಿಗೆ 108ನೇ ಅಧ್ಯಾಯದಲ್ಲಿ ಹೇಳಿದೆ. 109ನೇ ಅಧ್ಯಾಯ. ಅಷ್ಟಮೈಷೆ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಭೀಷ್ಮ ಧರ್ಮರಾಜನಿಗೆ ಸತ್ಯಾಸತ್ಯಗಳ ಸ್ವರೂಪವನ್ನು ತಿಳಿಸಿದ್ದು. ಹಾಗೆ ಯುಧಿಷ್ಠಿರ, ತಾತ, ಧರ್ಮದಲ್ಲಿಯೇ ನೆಲೆಗೊಂಡಿರ್ಬೇಕೆಂಬ ಮನುಷ್ಯನು ಹೇಗೆ ನಡೆದುಕೊಳ್ಳಬೇಕು, ಇದರ ತತ್ವದ ಸಾರವನ್ನು ನನಗೆ ತಿಳಿಸಬೇಕು. ಸತ್ಯ ಅಸತ್ಯ ಎಂಬೆರಡೂ ಕೂಡ ಪ್ರಪಂಚವನ್ನ ಆವರಿಸಿದೆ. ಧರ್ಮಜ್ಞನು ಇವೆರಡರಲ್ಲಿ ಯಾವುದನ್ನು ಹೇಗೆ ಅನುಸರಿಸಬೇಕು, ಸತ್ಯ ಅಂದ್ರೇನು, ಅಸತ್ಯ ಅಂದ್ರೇನು, ಸನಾತನ ಧರ್ಮ ಯಾವುದು, ಸತ್ಯವನ್ನು ಹೇಳಬೇಕಾದ ಕಾಲ ಯಾವುದು, ಯಾವಾಗ ಅಸತ್ಯವನ್ನು ನುಡಿಯಬಹುದು ಎಂದ. ಅದಕ್ಕ ಭೀಷ್ಮನು, ಧರ್ಮಪುತ್ರ, ಯಾವಾಗಲೂ ಸತ್ಯವನ್ನು ನುಡಿಯೋದೇ ಒಳ್ಳೆಯದು. ಸತ್ಯಮೇವ, ಸತ್ಯಕ್ಕಿಂತ ಮೇಲಾದದ್ದು ಬೇರೆ ಏನೂ ಇಲ್ಲ. ಆದರೆ ಈ ವಿಷಯದಲ್ಲಿ ಲೋಕಕ್ಕೆ ಸುಲಭವಾಗಿ ತಿಳಿಯದ ವಿಚಾರವೊಂದನ್ನು ನಿಮಗೆ ತಿಳಿಸ್ತೇನೆ. ಅಸತ್ಯವು ಸತ್ಯಕ್ಕೆ ಸಮಾನ ಎನಿಸಿದಾಗ ಅಲ್ಲಿ ಅಸತ್ಯವನ್ನಾದ್ರೂ ನುಡಿಬಹುದು. ಕೆಲವು ವೇಳೆ ಸತ್ಯವೇ ನುಡಿಯಬಾರದಂತಾಗುತ್ತೆ. ಅಸತ್ಯ ನುಡಿಯಲು ಯೋಗ್ಯವಾಗಿದೆ. ಆದ್ದರಿಂದ ಅನೃತವು ಎಲ್ಲಿ ಸತ್ಯವಾಗತ್ತೋ, ಸತ್ಯವೇ ಎಲ್ಲಿ ಅನೃತವಾಗತ್ತೋ ಅದನ್ನು, ಅದರ ತತ್ವವನ್ನು ತಿಳಿದವನು ಮೂಢ ಎನಿಸ್ತಾನೆ. ಇಲ್ಲೇನೆ ಬರುವಂತದ್ದು ಆ ಶ್ಲೋಕ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮ ಪ್ರಿಯಂ ಪ್ರಿಯಂಚ ನಾನೃತಂ ಬ್ರೂಯಾತ್ ಏಷ ಧರ್ಮ ಸನಾತನಃ. ಸತ್ಯವನ್ನೇ ಹೇಳ್ಬೇಕು, ಪ್ರಿಯವಾದದ್ದನ್ನೇ ಹೇಳ್ಬೇಕು, ಅಪ್ರಿಯವಾದ ಸತ್ಯವನ್ನ ನುಡಿಯಬೇಡ. ಪ್ರಿಯವೆಂತ ಹೇಳ್ಬಿಟ್ಟು ಅಸತ್ಯವನ್ನು ಹೇಳ್ಬೇಡ. ಪ್ರಿಯಂಚ ನಾನೃತಂ ಬ್ರೂಯಾತ್, ಇದು ಏಷ ಧರ್ಮ ಸನಾತನಃ. ಎಲ್ಲ ಹಿಂದೆಲ್ಲ ನೋಡುದಲ್ಲ, ಸತ್ಯವನ್ನ ಹೇಳ್ತೀನಿ ಅಂತ ಕೂತಿದ್ದಾನೆ, ಬೇಡ ಬರ್ತಾನೆ, ಜಿಂಕೆ ಬಂದು ಆಶ್ರಮದಲ್ಲಿ ಬೆಚ್ಚಿಟ್ಕೊಂಡಿದೆ. ಈಗ ಅವನಿಗೇನು, ಸತ್ಯವನ್ನ ಹೇಳಿದ್ರೆ ಆ ಜಿಂಕೆಯ ಕೊಲೆಗೆ ಇವನು ಕಾರಣ ಆಗ್ತಾನೆ. ಸುಳ್ಳು ಹೇಳಲ್ಲ ಅಂತ ಕೂತಿರೋದು ಇವನು, ಸುಳ್ಳು ಹೇಳ್ದಂಗ ಆಗತ್ತೆ. ಅವಾಗ ಅದಕ್ಕೇನ್ ಮಾಡ್ಬೇಕು, ಗೊತ್ತಿಲ್ಲ ಅಂದ್ರೆ ಸುಳ್ಳು ಹೇಳ್ದಂಗ ಆಗತ್ತೆ. ನೋಡಿದ್ದಾನೆ ಅದು ಬಂದಿದ್ದು. ಅದಕ್ಕೆ ಅವನು ಹೇಳ್ದ, ಇಂದ್ರಿಯಗಳು ಎಲ್ಲ ಅವುಗಳ ಕಾರ್ಯಗಳನ್ನು ನಡೆಸುತ್ತೆ. ನೀವು ಹೇಳದಂತೆ ಜಿಂಕೆ ಬಂದಿದೆಯಾ ಇಲ್ಲಿ, ಅದನ್ನ ನೋಡಿದ್ ಯಾವುದು, ಕಣ್ಣು. ಆದ್ರೆ ಕಣ್ಣು ಮಾತಾಡತ್ತೋ, ಮಾತಾಡಲ್ಲ. ಬಾಯಿ ಮಾತಾಡತ್ತೆ, ಆದ್ರೆ ಬಾಯಿ ಕಂಡಿದೆಯೋ ಅಂತ. ಇದನ್ನ ಕೇಳ್ಕೊಂಡು ಇವನು ತಲೆ ಸರಿ ಇಲ್ಲ ಅಂತ ಅವ್ರು ಹೋದ್ರು. ಸೊ ಅದರಿಂದ ಇವನು
ಆ ಪ್ರಾಣಿಯ ಸಾವಿಗೆ ಕಾರಣವಾಗಲಿಲ್ಲ. ನ ಬ್ರೂಯಾತ್ ಸತ್ಯಮ ಪ್ರಿಯಂ. ಪ್ರಿಯವಾಗಿದೆ ಅಂತ ಸುಳ್ಳನ್ನು ಹೇಳೋದು ಬೇಡ. ಇಲ್ಲಿ ಕೆಲವೊಮ್ಮೆ ಯಾರನ್ನೋ ಇದಕ್ಕೆ ಏನೋ ಅವರಿಂದ ಏನೋ ಕೆಲಸ ಆಗ್ಬೇಕಾಗಿದ್ದು ಪ್ರೇರೇಪಣೆ, ಅಥವಾ ತುಂಬಾ ನಮಗ ಆತ್ಮೀಯರು ಅಂತ ಆಗಬೇಕು, ಅದಕ್ಕೆ ಇನ್ಯಾರ ಮೇಲೋ ಏನೋ ಗೂಬೆ ಕೂರಿಸಿ ಏನೇನೋ ಹೇಳಿ ಈ ತರ ಮಾಡೋದು, ಇದೆಲ್ಲ ಸರಿಯಲ್ಲ. ಹಾಗೆ ಅಸತ್ಯವು ನುಡಿಯಲು ಯೋಗ್ಯವಾಗುವುದು ಯಾವಾಗ ಕೆಲವು ವೇಳೆ ಸತ್ಯವೇ ನುಡಿಯಬಾರದಂತಾಗುತ್ತೆ. ನ ಬ್ರೂಯಾತ್ ಸತ್ಯಮ ಪ್ರಿಯಂ. ಆದ್ದರಿಂದ ಅನೃತವು ಎಲ್ಲಿ ಸತ್ಯವಾಗುವುದು, ಸತ್ಯವೇ ಅಲ್ಲಿ ಎಲ್ಲಿ ಅನೃತವಾಗುತ್ತೋ ಅದನ್ನು ಖಂಡಿಹಿರ. ಮನುಜನ ಹೃದಯಾಂತರಾಳಗಳ ದಂಡ ಅದ ನುಡಿದ ನುಡಿ ಮಂಕುತಿಮ್ಮ. ಸೊ ಅಪ್ರಿಯವಾದ ಸತ್ಯವನ್ನು ಹೇಳಬಹುದು, ಹೇಳಬಾರದು. ಹಾಗೆ ಪ್ರಿಯವಾಗಿದೆ ಅಂತ ಸುಳ್ಳನ್ನು ಹೇಳಬಾರದು. ಎಲ್ಲದರ ಬಗ್ಗೆ ಎಚ್ಚರಿಕೆ ಇರಬೇಕು. ಸತ್ಯಾಸತ್ಯಗಳ ನಿಜ ಸ್ಥಿತಿಯನ್ನು ತಿಳಿದ ಮನುಷ್ಯನೇ ನಿಜವಾದ ಧರ್ಮಜ್ಞ. ಅಯ್ಯೋ ಗಂಗಾ ತೀರದ ಒಂದು ಗೂಬೆಯಂತೆ ಪ್ರಾಣಿ ಹತ್ಯೆ ಮಾಡಿಯೂ ಕೂಡ ಒಬ್ಬನು ದೊಡ್ಡ ಪುಣ್ಯಕ್ಕೆ ಭಾಗಿಯಾಗುತ್ತಾನೆ. ಹೇ ಧರ್ಮಪುತ್ರ, ಈಗ ನೀನು ಕೇಳಿದ ಪ್ರಶ್ನೆ ಬಹಳ ಕಠಿಣವಾದದ್ದು. ಏಕೆಂದ್ರೆ ಇದೇ ಧರ್ಮ ಎಂದು ನಿಶ್ಚಯಿಸಿ ಹೇಳುವುದು ಬಹಳ ಕಷ್ಟ. ಊಹೆಯಿಂದ ಇದನ್ನ ನಿರ್ಣಯಿಸುವುದು ದುಷ್ಕರ. ಆದ್ದರಿಂದ ಇದರ ನಿಶ್ಚಯವನ್ನ ಹೀಗೆಂದು ನಿರ್ಣಯಿಸಿ ಹೇಳಲಾಗದು. ಪ್ರಾಣಿಗಳ ಕ್ಷೇಮಕ್ಕಾಗಿಯೇ ಬ್ರಹ್ಮನು ಧರ್ಮಗಳನ್ನು ವಿಧಿಸಿದ್ದಾನೆ. ಆದ್ದರಿಂದ ಯಾವುದು ವೃದ್ಧಿ ಕಾರಣವೋ ಅದೇ ಧರ್ಮ ಎಂದು ಸಾಮಾನ್ಯ ಲಕ್ಷಣವನ್ನ ವಿಧಿಸಬಹುದು. ಅಹಿಂಸೆ, ಸತ್ಯ, ಅಕ್ರೋಧ, ತಪಸ್ಸು, ದಾನ, ಇಂದ್ರಿಯ ನಿಗ್ರಹ, ಬುದ್ಧಿ, ಅಸೂಯೆ ಇಲ್ಲದೆ ಇರೋದು, ഒന്നും കേട്ടിണ്ടേ ഇല്ല എന്നാ ಇಲ್ಲ, ಅಲ್ಲಿ ಇಂಟರ್ನೆಟ್ ಹೋಗ್ಬಿಟ್ಟಿದೆ. ಓ ಸರಿ ಸರಿ ಮಾಮ.
ನನ್ನ ಮೊಬೈಲ್ ಇದೆಯಾ? ಮ್ಯಾಚ್ ಇದೆ ಅದಕ್ಕೆ ಬೇಡ ಅಂತ. ಟ್ಯೂಸ್ಡೇ ತಗೊಳ್ಳಿ ಅಂತ ಅವಳು ಸ್ಯಾಟರ್ಡೆ ಸಂಡೇ ಕ್ಲಾಸಿಗೆ ಹಾಕಿದ್ದಲ್ವಾ, ಅದೇ 12 o'clockಗೆ ಅವಾಗ ಯಾರೋ ಡಿಸ್ ಮಾಡ್ತಾರೆ, ಅದಕ್ಕೆ ಆಗಲ್ಲ. ಆದ್ರೆ ಸರ್ ಕೊಡ್ತೀನಿ ಯಾಕೆ ತಗೋತೀನಿ ಅಂದ್ರು. ಅದಕ್ಕೆ ಸರ್ ಕ್ಲಾಸ್ ಬೇಡ, ಸಿಗಿ ಮ್ಯಾಚ್ ಇದೆ ಫೈನಲ್ಸ್, ಅದಕ್ಕೆ ನೀವು ಟ್ಯೂಸ್ಡೇ ತಗೋತೀರಾ ಮುನಿ ಅಂತ ಕೇಳಿದ್ದೇನೆ. ಓಕೆ ಎಂಜಾಯ್ ಅಂತ ಎಲ್ರು ಹೊಟ್ಟೋಗಿದಾರ ಮಾಮ, ಯಾರು ಇಲ್ಲ. ಯಾರು ಇಲ್ಲ, ಅಲ್ಲಿ ಇಂಟರ್ನೆಟ್ ಇಲ್ಲ. ಓ ಸರಿ, ನಾನು ಹೊಟ್ಟೋಗ್ಬಿಡ್ಲಾ? ಅದಕ್ಕೆ ಸುಮ್ನೆ ಇಟ್ಟಿದ್ದೀನಿ, ಅಕಸ್ಮಾತ್ ಅದು ಇಂಟರ್ನೆಟ್ ಬಂದ್ರೆ ಆಟೋಮೆಟಿಕ್ ಆಗಿ ಲಿಂಕ್ ಆಗುತ್ತೆ ಅಂತ. ಸರಿ ನೋಡೋಣ, ನಾನು ಹಂಗೆ 5 ಗಂಟೆ ಬೇರೆ ಆಯ್ತು. ಹೌದು, ಬಂದಂಗ್ ಕಾಣ್ಲಿಲ್ಲ, ಅಲ್ಲಿ ಫೋನ್ ಮಾಡಿದ್ದೆ ನಾನು. ಹೌದಾ? ಏನ್ ಹೇಳಿದ್ರು ಮಾಮ? ಇಂಟರ್ನೆಟ್ ಟ್ರೈಂಗ್ ಟು ಕನೆಕ್ಟ್ ಅಂತ ಬರ್ತಾ ಇದೆಯಾ. ಓಕೆ, ಅದ್ ಮಧ್ಯನೇ ಅವ್ರು ಮಾತಾಡ್ತಾ ಇರೋವಾಗ್ಲೇ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ತಿತ್ತು ಅಲ್ವಾ? ಹೌದೌದು. ದೋಸೆ ಮಿಷನ್ ಇಟ್ಟು ನೋಡಿದ್ರೆ ಯಾಕಂದ್ರೆ ದೋಸೆ ಹೌದು, ನೋಡಿ ನಾನೇ ಸೂಪರ್. ಇದೆಲ್ಲ ನಾನು ಆಫ್ ಮಾಡ್ಬಿಡ್ತೀನಿ ಮಾಮ. ಸರಿ.